ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ ಬೋಸರಾಜ್ ಹೆಸರು ನಾಮಕರಣ ವಿರೋಧಿಸಿ ಮನವಿ. ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ ಸಭೆ. 68.30 ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಹೂಡಿಕೆಯ ಹೊಸ ಯೋಜನೆಗಳ ಮಂಜೂರಾತಿಗೆ ಅನುಮೋದನೆ. ಜನವರಿ 17ರಿಂದ 3 ದಿನ ಮೈಸೂರಿನಲ್ಲಿ ವೀರಶೈವ ಲಿಂಗಾಯತ ಯೂತ್ ಫೋರಂನಿಂದ ಬಿಸಿನೆಸ್ ಕಾನ್ಕ್ಲೇವ್. ಶಿವಪ್ರಸಾದ್ ತಾಳೂರು. 12ರಂದು ಮಾಸ್ದೊಡ್ಡಿ ಗ್ರಾಮದಲ್ಲಿ ಶ್ರೀ ಕನಕದಾಸ ಪುತ್ಥಳಿ ಅನಾವರಣ. ಸಿಎಂ ಸೇರಿ ಸಚಿವರುಗಳು ಭಾಗಿ. ನರಸಿಂಹಲು, ಮಾಸ್ದೊಡ್ಡಿ. ಬಾಣಂತಿಯರ ಸಾವು ತಡೆಯುವಲ್ಲಿ ಸರ್ಕಾರ ವಿಫಲ. ಬಾಣಂತಿಯರ ಸಾವುಗಳ ಕುರಿತು ರಿಮ್ಸ್ ಆಸ್ಪತ್ರೆಗೆ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಮತ್ತು ಜಿಲ್ಲಾ JDS ನಿಯೋಗ ಭೇಟಿ. ಕ್ರೈಸ್ತ ಸಂಸ್ಥೆಯಿಂದ ಜನವರಿ 10ರಂದು ಮಲ್ಲಟ ಪ್ರೌಢಶಾಲೆಯಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳ. KP ಅನಿಲ್ ಕುಮಾರ್. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ. ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅಗತ್ಯ. ಡಾಕ್ಟರ್ SV ಸುರೇಶ್. ಪತ್ರಕರ್ತ BA ನಂದಿಕೋಲಮಠ ನಿಧನಕ್ಕೆ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಮತ್ತು ಸಾರಿಗೆ ದರ ಹೆಚ್ಚಳ ವಿರೋಧಿಸಿ CPIMನಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜ್ ಅವರ ಹೆಸರನ್ನು ನಾಮಕರಣ ಮಾಡಲು ಮಹಾನಗರ ಪಾಲಿಕೆ ಸಭೆಯಲ್ಲಿ ನಿರ್ಧರಿಸಿರುವುದನ್ನು ವಿರೋಧಿಸಿ ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜ್ ಅವರ ಹೆಸರನ್ನು ನಾಮಕರಣ ಮಾಡಲು ಮಹಾನಗರ ಪಾಲಿಕೆ ಸಭೆಯಲ್ಲಿ ನಿರ್ಧರಿಸಿದ್ದನ್ನು ವಿರೋಧಿಸಿ ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಿನ್ನೆ ನಡೆದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜ್ ಅವರ ಹೆಸರನ್ನು ನಾಮಕರಣ ಮಾಡಿದ್ದಕ್ಕೆ ವಿರೋಧವಿದೆ. ಈ ವಿಷಯ ಬಗ್ಗೆ ಅಜೆಂಡಾದಲ್ಲಿ ಅಳವಡಿಸದೆ ಏಕಾಏಕಿ ನಿರ್ಧಾರ ಕೈಗೊಳ್ಳಲಾಗಿದೆ. ಅಜೆಂಡಾದಲ್ಲಿ ವಿಷಯವನ್ನು ಮಹಾನಗರ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದಿಲ್ಲ. ತಪ್ಪು ಮಾಹಿತಿಯನ್ನು ನೀಡಿ ತರಾತುರಿಯಲ್ಲಿ ಕೈಗೊಂಡಿರುವ ನಿರ್ಧಾರವಾಗಿದೆ ಎಂದು ದೂರಿದರು. ನಗರದ ಗೋಶಾಲೆ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜ್ ಅವರ ಹೆಸರನ್ನು ನಾಮಕರಣ ಮಾಡುವುದಕ್ಕೆ ಆಕ್ಷೇಪಣೆ ಇರುವುದರಿಂದ ಅನುಮೋದನೆ ನೀಡಬಾರದು ಎಂದು ಒತ್ತಾಯಿಸಿದರು. ಆಮೇಲೆ ನಿನ್ನೆ ಸ್ವಲ್ಪ ಬೇರೆ ಇಶ್ಯೂ ಭಾಳಷ್ಟು ಸಮಯ ತೋರಿಸೋದು ಆ ಮೊದಲನೇ ಡೈರೆಕ್ಟಾಗಿ ಹೋಗ್ಬಿಟ್ಟು 80 ಫೀಟ್ ರೋಡ್ ಅಂದಮೇಲೆ ನಮ್ಗೆ ಯಾವ 80 ಫೀಟ್ ರೋಡ್ ಗೊತ್ತಾಗಲಿಲ್ಲ. ನಾವು ಸುಮ್ಮನೆ ಅಂದ್ಬಿಟ್ಟು
ಇಂಡೈರೆಕ್ಟ್ ಸಹಮತ ಕೊಟ್ಟಾಗ ಆಯ್ತು ಸರ್. ಆಮೇಲೆ ನಾವು ನೋಡಿದಾಗ ಅದು ಅಜೆಂಡಾದಲ್ಲಿ ಇದು ನಮ್ಮದು ಘೋಷಾಲ್ ನೋಡಿ 80 feet ಅಂತ ಗೊತ್ತಾಯ್ತು ಸರ್. ನಮ್ಗೆ ಗೊತ್ತಾದ ಮೇಲೆ ನಾವೇನು ಅನ್ಕೊಂಡಿವಿ, ನಮ್ಮ ಅಜೆಂಡಾದಲ್ಲೂ ಇದನ್ನು ಹೋಗಿಟ್ಟಿಲ್ಲ, ಕೇವಲ ಅಜೆಂಡಾದಲ್ಲಿ ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಸದಸ್ಯರು. ಹಂಗಾಗಿ ಅಲ್ಲಿ ಗೊಂದಲಾಗಿ ತಪ್ಪು ಮಾಹಿತಿಯಿಂದ ಆಯೋಗಿಸೋದಾಗಿ ನಾವು ಮತ್ತೆ ನಿಮ್ಮ ಜಿಲ್ಲಾಧಿಕಾರಿ ಎಲ್ಲ ನಿಮ್ಮ ಹತ್ರ ಬರೇ ಬರ್ತದೆ ಸರ್. ಹಾಗಾಗಿ ಇದಕ್ಕೆ ನಾವೆಲ್ಲರೂ ವಿರುದ್ಧ ಸರ್. ಹಾಗಾಗಿ ಆ ವಿಷಯಕ್ಕೆ ನಾವು ವಿರುದ್ಧ ಇದ್ದೀವಿ ಸರ್. ಹಾಗಾಗಿ ಅದಕ್ಕೊಂದು ಅಜೆಂಡಾದಲ್ಲಿ ಬಂದಿರೋದು ಒಂದು ಕಾಪಿ ಆದ ಸರ್. ಮತ್ತು ಟೇಬಲ್ ಅಜೆಂಡಲ್ಲಿ ಕೊಟ್ಟಿಲ್ಲ, ನಾವು ಬೇರೆ ಯಾವುದೋ ತಪ್ಪು ಮಾಹಿತಿ ಇರೋದ್ರಿಂದ ಅಲ್ಲಿ ಅನುಮೋದನೆ ಕೊಡೋದು ಪ್ರಯತ್ನ ನಡೀತು. ಅದು ವಿರುದ್ಧವಾಗಿ ನಾವೆಲ್ಲ ಸದಸ್ಯರು ವಿನಂತಿ ಪತ್ರ ಕೊಟ್ಟು ಸರ್. ಹಾಗಾಗಿ ಆಲ್ರೆಡಿ ಅದಕ್ಕೆ ಸಂಕಲ್ಯ ಸರ್ ಆ ರಸ್ತೆಗೆ ನಾಮಕರಣ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸರ್. ಅದ್ರ ವಿರುದ್ಧ ಸರ್. ಹಾಗಾಗಿ ದಿನಾಂಕ 8/1/2025 ಸಾಮಾನ್ಯ ಮಹಾಸಭೆ ಇತ್ತು. ಸಾಮಾನ್ಯ ಮಹಾಸಭೆಯಲ್ಲಿ ಒಂದು ಸಬ್ಜೆಕ್ಟ್ ಏನು 80 feet ರೋಡಿಗೆ NS ಬೋಸರಾಜ್ ಅವ್ರ ರಸ್ತೆ ಇಡಬೇಕಂತ ಏನೊಂದು ನಿರ್ಣಯ ಅವ್ರು ಮಾಡಿದರು. ಬಟ್ ನಮಗೇನಾಯಿತು, ಅಲ್ಲಿ ಅಜೆಂಡಾದಲ್ಲಿ ಯಾವುದೇ ರೀತಿಯ ರಸ್ತೆ ನಾಮಕರಣಕ್ಕೆ ಅಜೆಂಡಾದಲ್ಲಿ ಇರಲಿಲ್ಲ. ಆಮೇಲೆ ಟೇಬಲ್ ಅಜೆಂಡಾ ಕೂಡ ನಾವು ಯಾರೂ ಸದಸ್ಯರು, ಪಾಲಿಕೆ ಸದಸ್ಯರು ಟೇಬಲ್ ಅಜೆಂಡಾ ಕೊಟ್ಟಿಲ್ಲ. ಕಡೆ ಮೂಮೆಂಟ್ನಲ್ಲಿ ಡೈರೆಕ್ಟಾಗಿ ಹಿರಿಯ ಸದಸ್ಯರು ಓದಿದ ಮೇಲೆ ನಮಗೆ ಗೊಂದಲ ಆಯಿತು. ಯಾವ 80 feet ರೋಡ್ ಅಂತ ಗೊತ್ತಾಗಲಿಲ್ಲ. ಅಲ್ಲಿದ್ದಾಗ ನಾವು ಅದನ್ನು ವಿರೋಧ ಮಾಡೋಕ್ಕಾಗಲಿಲ್ಲ, ಇಂಡೈರೆಕ್ಟಾಗಿ ಸಹಮತ ಮಾಡಬೇಕಾಯ್ತು. ಅಂದರೆ ನಾವು ಬೇರೆ ಯಾವುದೇ 80 feet ರೋಡ್ ಅಂಬೋದಕ್ಕೆ ನಾವು ಅಲ್ಲಿ ಸಹಮತ ಕೊಟ್ಟಿದ್ವಿ. ಆಮೇಲೆ ನಮಗೆ ಅದು ಟೇಬಲ್ ಅಜೆಂಡನೂ ಇಲ್ಲ ಸಲ. ಆಮೇಲೆ ನಾವು ನೋಡಿದಾಗ ಗೊತ್ತಾಯಿತು ಇದು ಗೋಶಾಲ 80 feet ರೋಡ್ ಅಲ್ಲ. ಇದಕ್ಕೆ ಆಲ್ರೆಡಿ ನಮ್ಮ ಶಾಸಕರು ಸುಮಾರು 6.5 ಕೋಟಿ ರೂಪಾಯಿ ಅನುದಾನ ಕೊಟ್ಟಾರ. ಇದರಿಂದ ನಮ್ಮಷ್ಟು ಭಾಳಷ್ಟು ನಾಯಕರು ಹೋರಾಟ ಅದ. ಹಂಗಾಗಿದ್ದೇನು ಆ ರಸ್ತೆಗೆ ಅವ್ರ ಹೆಸರು ಇಡೋದು ಸೂಕ್ತ ಅಲ್ಲ. ಆಮೇಲೆ ಅದು ಆ ರಸ್ತೆಗೆ ಏನೋ ಹೆಸರಿಡ್ಬೇಕಂದ್ರೆ ಕೂಡ ಒಂದು ಅಜೆಂಡದಲ್ಲೇನು ಬರಬೇಕು, ಅಲ್ಲಿ ಟೇಬಲ್ ಅಜೆಂಡನ ಕೊಡಬೇಕು. ಭಾಳ ತರಾತುರಲ್ಲಿ ತಪ್ಪು ಮಾಹಿತಿ ಗ್ರಹಿಕೆಯಿಂದ ಈ ರಸ್ತೆಗೆ ನಾಮಕರಣ ಅನುಮೋದನೆ ಪ್ರಯತ್ನ ಪಟ್ಟಾರ. ಹಂಗಾಗಿ ನಾವಲ್ಲಿ ಸರಿಯಾಗಿ ವಿರೋಧ ಮಾಡೋಕ್ಕಾಗಲಿಲ್ಲ. ಅದು ಯಾವುದೇ ಒಂದು ನಗರಸಭೆ ಅಜೆಂಡಾ ಬಂದ ಮೇಲೆ ಅದಕ್ಕೆ ಅನುಮೋದನೆ ಕೊಟ್ಟು ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಟ್ಟ ಮೇಲೆ ಆ ರಸ್ತೆ ನಾಮಕರಣ ಆಗ್ತದೆ. ನೀವು ಜಸ್ಟಿಸ್ ಶಿವರಾಜ್ ಪಾಟೀಲ್ ರಸ್ತೆ ಕೂಡ ಆಗಿರ್ಬೋದು. ಹಂಗಾಗಿ ಆ ಜಿಲ್ಲಾಧಿಕಾರಿಗಳು ಮನವರಿಕೆ ಮಾಡೋ ಒಂದು ಉದ್ದೇಶದಿಂದ ದಯಮಾಡಿ ಆ ರಸ್ತೆಗೆ ನೀವು ಆ ನಾಮಕರಣಕ್ಕೆ ಏನು ನಾಮಕರಣ ಮಾಡಬಾರ್ದು ಅಂತ ನಾವೆಲ್ಲ ಸದಸ್ಯರು ಜಿಲ್ಲಾಧಿಕಾರಿ ವಿನಂತೀವಿ. ಆ ವಿನಂತಿ ಪತ್ರ ಕೂಡ ನಾವೆಲ್ಲ ಸದಸ್ಯರು ಸಹಿ ಮುಖಾಂತರ ನೋಡ್ತೀವಿ. ಆ ಪ್ರತಿಯೊಂದು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಲಲಿತಾ ಕಡಗೋಳ ಅಂಜನೇಯ, ಇ ಶಶಿರಾಜ್, NK ನಾಗರಾಜ್, ಉಮಾ ರವೀಂದ್ರ ಜಾಲ್ದಾರ್, ನವನೀತ್, ಲಕ್ಷ್ಮೀ ಡಿ, ಸುಜಮ್ಮ, ವೆಂಕಟಮ್ಮ, ಬುಜ್ಜಮ್ಮ, ರೇಖಾ, ವಿ ನಾಗರಾಜ್, ನರಸರೆಡ್ಡಿ ಇತರರಿದ್ದರು. ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ ಸಭೆಯು ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿಯ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ 9ರಂದು ನಡೆಯಿತು. ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿಯ ಸಭೆಯು ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿಯ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆಯಿತು. 100 ಲಕ್ಷ ರೂಪಾಯಿ ವೆಚ್ಚದ ಕ್ಯಾಟಲ್ ಫೀಡ್ ಹೆಚ್ಚುವರಿಯಾಗಿ ಕ್ಯಾಟಲ್ ಫೀಡ್ ಹಾಗೂ ಆಯಿಲ್ ಮಿಲ್ಲಿಂಗ್ ಚಟುವಟಿಕೆ, 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೇರ್ ಹೌಸ್ ಹೆಚ್ಚುವರಿಯಾಗಿ ಫ್ಲೈ ಆಶ್ ಬ್ರಿಕ್ಸ್ ತಯಾರಿಕೆ ಚಟುವಟಿಕೆ, 540 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಟನ್ ಜಿನ್ನಿಂಗ್ ಅಂಡ್ ಸೀಡ್ಸ್ ಪ್ರೊಸೆಸಿಂಗ್ ಚಟುವಟಿಕೆ, 1446 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೈಸ್ ಮಿಲ್ಲಿಂಗ್ ಚಟುವಟಿಕೆ, 1481 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯಿಲ್ ರಿಫೈನರಿ ಚಟುವಟಿಕೆ, 1050 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೈಸ್ ಮಿಲ್ಲಿಂಗ್ ಚಟುವಟಿಕೆ, 303 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೇಸ್ಟ್ ಆಯಿಲ್ ರೀಸೈಕ್ಲಿಂಗ್ ಚಟುವಟಿಕೆ, 400 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರೌಂಡ್ ನೆಟ್ ಡಿಕಾರ್ಟಿಕೇಟಿಂಗ್ ಚಟುವಟಿಕೆ, 1455 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೈಸ್ ಮಿಲ್ಲಿಂಗ್ ಚಟುವಟಿಕೆ ಸೇರಿದಂತೆ ಹೊಸ ಯೋಜನೆಯ ಮಂಜೂರಾತಿಯ ಬಗ್ಗೆ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ಸಭೆಗೆ ವಿವರಿಸಿದರು. ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಒಟ್ಟು 68.30 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯ ಹೊಸ ಯೋಜನೆಗಳ ಮಂಜೂರಾತಿಗೆ ಸಭೆಯಲ್ಲಿ ಅನುಮೋದಿಸಲಾಯಿತು. ಸಭೆಯಲ್ಲಿ ಜಿಲ್ಲೆಯಲ್ಲಿ ಹೊಸ ಕೈಗಾರಿಕಾ ಪ್ರದೇಶಕ್ಕಾಗಿ ಗುರುತಿಸಿರುವ ಜಮೀನು ಸ್ವಾಧೀನಕ್ಕಾಗಿ ಶಿಫಾರಸು ಮಾಡುವ ಬಗ್ಗೆ, KIADB ಇಂದ ನಿರ್ಮಿಸಲಾದ ವಸತಿ ಗೃಹ ಮತ್ತು ನಿವೇಶನಗಳ ಹಂಚಿಕೆ, ದೇದುರ್ಗ ವಿಶ್ವ ಮಳಿಗೆಗಳ ಹಂಚಿಕೆ, ರಾಯಚೂರು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಗ್ರೂಪ್ ಸೆಂಟರ್ನಲ್ಲಿ ಘಟಕಗಳಿಗೆ ನೀರು ಸರಬರಾಜು ಮಾಡುವ ಬಗ್ಗೆ, KSSIDC ನಿವೇಶನಗಳ ಹಂಚಿಕೆ, ಮೆಗಾ ಪಾರ್ಕ್ ಸ್ಥಾಪನೆ, ರೈಸ್ ಕ್ಲಸ್ಟರ್ ಸ್ಥಾಪನೆಯ ಸಲುವಾಗಿ ಸುಮಾರು 10 ಎಕರೆ ಜಮೀನು ಒದಗಿಸುವ ಕುರಿತು, ಮೇ ವಿಕಾಸ್ ಇಂಡಸ್ಟ್ರೀಸ್ ಕೈಗಾರಿಕಾ ಪ್ರದೇಶ ಮಾನ್ವಿ ಇವರಿಗೆ ರೆಡಿ ಪ್ಲಾಸ್ಟ್ ತಯಾರಿಕೆಯ ಸಲುವಾಗಿ ಸರ್ಕಾರದ ನಿಯಮಗಳ ಪ್ರಕಾರ ಮರಳು ಹಂಚಿಕೆಯ ಕುರಿತು ಯೋಜನಾ ಮಂಜೂರಾತಿ ಮತ್ತು ಚಟುವಟಿಕೆಯ ಬದಲಾವಣೆಯ ಬಗ್ಗೆ ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ರಾಯಚೂರು ಅವರ ಪತ್ರ, ಮೇ ರಾಜೇಂದ್ರ ಇಂಡಸ್ಟ್ರೀಸ್ ಫ್ಲಾಟ್ ನಂಬರ್ 6 ಎರಮರಸ್ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ಅವರ ಪತ್ರ, KIADB
ಎಡಿಬಿಯಲ್ಲಿ ಖಾಲಿ ಇರುವ ನಿವೇಶನ ಹಂಚಿಕೆ ಸೇರಿದಂತೆ ನಾನಾ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ದೇವದುರ್ಗ ಕೈಗಾರಿಕಾ ಪ್ರದೇಶದ ಬಗ್ಗೆ ಜಮೀನಿನ ಚೆಕ್ ಬಂದಿ ಹಾಗೂ ಹಂಚಿಕೆಗೆ ಲಭ್ಯವಾಗುವ ಜಮೀನು ಮತ್ತು ರಾಯಚೂರು ಗ್ರೂಪ್ ಸೆಂಟರ್ನಲ್ಲಿ ಇರುವ ಜಮೀನು ಒತ್ತುವರಿಯ ಬಗ್ಗೆ ಸಹ ಸಭೆಯಲ್ಲಿ ಚರ್ಚಿಸಲಾಯಿತು. ಹಂತ ಹಂತವಾಗಿ ಸರ್ವೆ ಕಾರ್ಯ ಕೈಗೊಂಡು ಯಾವ ಕಡೆಗಳಲ್ಲಿ ಜಮೀನು ಒತ್ತುವರಿಯಾಗಿದೆ ಎಂಬುದನ್ನು ಸರಿಯಾಗಿ ಗುರುತಿಸಬೇಕು. ಕೆಐಎಡಿಬಿಯಿಂದ ನಿರ್ಮಿಸಲಾದ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆಯಾಗಿ ಸ್ಕ್ರೀನಿಂಗ್ ಕಮಿಟಿ ರಚಿಸಿ ಅಧಿಸೂಚನೆ ಹೊರಡಿಸಿ ಕೆಐಎಡಿಬಿಯಿಂದ ನಿರ್ಮಿಸಲಾದ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆಯನ್ನು ತುರ್ತಾಗಿ ನಡೆಸಲು ಜಿಲ್ಲಾಧಿಕಾರಿಗಳು ಸೆಕ್ಷನ್ ತೊಗೊಂಡ್ರು ಸರ್. ಅವರಿಗೆ ಇವ್ರಿಗೂ ಕೂಡ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಸರ್. ಮತ್ತೆ ಫರ್ದರ್ ಎಕ್ಸ್ಪೆನ್ಷನ್ ಸಲುವಾಗಿ ಮನೆ ಮತ್ತು ಇನ್ನೊಂದು ಲಕ್ಷ ಪ್ರದೇಶದಿಂದ 265 ಕ್ರೋರ್ಸ್ ಟರ್ನ್ ಲೋನ್ ಅವೈಲ್ ಮಾಡಿದ್ದಾರೆ ಸರ್. ಈಗ ಅವರು ಮತ್ತೆ ಫರ್ದರ್ ಅದರ ಎಕ್ಸ್ಪೆನ್ಷನ್ ಅದೆಲ್ಲ ಮಾಡ್ತಾರೆ ಸರ್. ಸುರಾನ ಪವರ್ ಬಂದಿದೆ ಸರ್, ಸುರಾನ ಸ್ಟೀಲ್ ಬಂದಿದೆ ಸರ್. ಸುರಾನ ಪವರ್ ಏನೈತೆ ಸರ್, ಇದು NCLT ಕೋರ್ಟ್ ಮಡ್ರಾಸ್ದಲ್ಲಿ ಸರ್. ಇವರು ಆಶೀಶ್ ಅಗರ್ವಾಲ್ ಅಂತ ಟೆಕ್ಸ್ಟೈಲ್ ಸ್ಟೀಲ್ ಅವರು ಬಿಲ್ಡ್ ಮಾಡಿ ತಗೊಂಡ್ರೆ ಸರ್. ಅದೆಲ್ಲ ಕಂಪ್ಲೀಟ್ ಎಲ್ಲ ಮಿಷನ್ ರಿಪ್ಲೇಸ್ ಮಾಡಿ ಎಲ್ಲ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಅಲ್ಲ ಈಗ ಸಾಫ್ ಪ್ರಾಕ್ಟಿಕಲ್ ಸರ ಪೇಪರ್ ಮೂವ್ ಮಾಡ್ರಿ. ಅಲ್ಲಿಂದ ಮಾಡ್ಕೋಬೇಕಾದ್ರೆ ನಮ್ಮ ಸಾರ್ ಲಕ್ಷ್ಮಣ ಏನು ಪೆಂಡಿಂಗ್ ಶಿವೇಜ್ ಎಲ್ಲ ಇದೆ ಸರ್. ಮಂಜಾಪುರ ರೋಡಿಗೆ ಕನೆಕ್ಷನ್ ಆಗ್ತದೆ ಸರ್. ಅದ್ರ ಸಲುವಾಗಿ ಬೇಕಾದ್ರೆ ಆ ಕೆರೆ ಏನಿದೆ ನಾವು ಟ್ರೀಟ್ಮೆಂಟ್ ಮಾಡಿ ಅಥವಾ ಅದೇನಿದೆ ಸಿವೇಜ್ ಲೈನ್ ಏನೋ ಸಪ್ರೇಟ್ ಅದಕ್ಕೂ ಒಂದು ಬೈಪಾಸ್ ಮಾಡಬೇಕು ಎಲ್ಲ ಅನುಕೂಲ ಜೋಲ್ ರೋಡಿಗೆ ಕೆರೆನ ಇದೆ ಸರ್. ರೈತರಿಗೆ ಯೂಸ್ ಆಗ್ತದೆ. ಈಗ ಇವ್ರಿಗೆ ಫ್ಯಾಕ್ಟ್ರಿಗಳು ಬೇಕಂತದೆ. JJMಲಿಂದ ಅಲ್ಲಿ ನೀರು ಬಿಟ್ಟರೆ ಇವ್ರಿಗೆ ಯೂಸ್ ಆಗ್ತದೆ, ರೈತರಿಗೂ ಅನುಕೂಲ ಆಗ್ತದೆ. ಎರಡಕ್ಕೂ ಬರ್ತದೆ. JJMಲಿಂದ ನೀರು ಲಿಫ್ಟ್ ಮಾಡ್ಬೇಕು ಸರ್. ಈಗ ಆಲ್ರೆಡಿ ಪೈಪ್ಲೈನ್ ಬಂದಿದೆ. ಅದೇ ಪೈಪ್ಲೈನ್ ಕೊಟ್ಟರೆ ಕೆಲಸ ಒಂದು ಮೀಟಿಂಗ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಫಾರ್ ವಾಟರ್ ಓನ್ಲಿ ಸಾಲ್ವ್ ದಿ ಪ್ರಾಬ್ಲಮ್. ಸೊಲ್ಯೂಷನ್ ಇದೆ, ಇಂಪ್ಲಿಮೆಂಟೇಷನ್ ಕಮ್ಯುನಿಕೇಷನ್ ಆಗ್ತದೆ. ಸರ್ ಲ್ಯಾಂಡ್ ಅಕ್ವಿಷನ್ ಆಗೋ ಮುಂಚೆ ಸರ್ ಅವ್ರಿಗೆ ಪೇಮೆಂಟ್ ಆಗಿದೆ, ಎಲ್ಲನೂ ಆಗಿದೆ ಸರ್. ಅದು ಪಾಣಿಯಲ್ಲಿ ಏನಾಗಿದೆ ಸರ್, KDB ಹೆಸರು ಬರಲಿಲ್ಲ ಸರ್. ಅವ್ರು ಏನು ಮಾಡಿದ್ರು ಸರ್, ಪಾಣಿಯಲ್ಲಿ ಹೆಸರಿಲ್ಲ ಅಂತೇಳಿ ಅದು ಓನರ್ ಸರ್ ಮತ್ತೊಬ್ಬರಿಗೆ ಸೇಲ್ ಮಾಡಿದ್ರು ಸರ್. ಗ್ರಾಮ ಪಂಚಾಯತಿ ತಮ್ಮ ಕಡೆಯಿಂದ ಎಣ್ಣೆ ಆಯ್ತು ಸರ್, ಲೇಔಟ್ ಆಯಿತು, ಪ್ಲಾಟ್ ಆಯಿತು, ಮತ್ತೊಬ್ಬರಿಗೆಲ್ಲ ಸೇಲ್ ಆಗಿದೆ ಸರ್. ನಾವು ಲಾಸ್ಟ್ 2 years ಬ್ಯಾಕ್ ಸರ್ ಸಿಂಗಲ್ ವಿಂಡೋ ಇದ್ದಾಗ ಚಂದ್ರಶೇಖರ್ ಸಾಹೇಬ್ ಇದ್ದಾಗ ಅದನ್ನು ಮಾಡಿಸಿ ಪಾಣಿ ಎಲ್ಲ ಇವ್ರ ಹೆಸರನ್ನೇ ಮಾಡಿಸಿದ್ದೀವಿ ಸರ್. ಈಗ ಎಷ್ಟು ಎಕರೆ ಇದೆ? 18.5 ಎಕರೆ ಇದೆ ಸರ್. 18 ಎಕರೆ. ಹಾಂ ಹೌದು ಸರ್. ಮೇನ್ ರೋಡಿಗೆ ಇದೆ ಸರ್. ಸರ್ ಟೋಟಲ್ ಎಷ್ಟು ಎಕರೆ? ಅದರಲ್ಲಿ 18 ಎಕರೆ ಇದೆ ಅಂತಂದರೆ ಎಷ್ಟು ಎಕರೆ ಟೋಟಲ್ ಎಕ್ಸ್ಟೆಂಟ್? ಗ್ರೋತ್ ಸೆಂಟರ್ 1700 ಸರ್. 1700 ಎಕರೆ ಇದು ಸಪ್ರೇಟ್ ಇದೆ. ಮೇನ್ ರೋಡಿಗೆ ಸಪ್ರೇಟ್ ಬಿಟ್ಟು ಸರ್. ಇದರಲ್ಲಿ ಇವರು ಕನ್ವರ್ಷನ್ ಮಾಡಿಕೊಂಡು ಸೇಲ್ ಮಾಡಿ ಬಿಲ್ಡಿಂಗು ಕಟ್ಟಿದ್ದಾರೆ ಸರ್. ಒಂದು ಹೋಟೆಲ್ ಆಗಿದೆ ಸರ್. ರೆಸ್ಟೋರೆಂಟ್ ಮಾಡ್ತಾ ಇದ್ರು. DC ಸಾಹೇಬರು ಆದೇಶ ಮಾಡಿದ ಮೇಲೆ ಪಾಣಿಯಲ್ಲೆಲ್ಲ ನಮ್ಮ ಹೆಸರು ಬಂದಿದೆ. ಅದ್ರ ಮೇಲೆ ಅವರು ಕೋರ್ಟಿಗೆ ಹಾಕೊಂಡ್ರು ಸರ್. DC ಕೋರ್ಟಿಗೆ ಅಪೀಲ್ ಹಾಕೊಂಡ್ರು. ಅಲ್ಲಿ ಡಿಸ್ಮಿಸ್ ಆಗಿದೆ. ಏನೋ ಹೈಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂತ ಅದು ಮೊನ್ನೆ ನಮ್ಮ ಇದೇ ವೇಳೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರು, ರಾಯಚೂರು ಜಿಲ್ಲಾ ಕಾಟನ್ ಜಿನ್ನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ರೈಸ್ ಮಿಲ್ಲರ್ಸ್ ಜಿನ್ನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ಕೆಐಎಡಿಬಿಯ ಬಳ್ಳಾರಿ ಮತ್ತು ರಾಯಚೂರು ಕಾರ್ಯನಿರ್ವಾಹಕ ಅಭಿಯಂತರರು, KSSIDCಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ರಾಯಚೂರು ಜಿಲ್ಲಾ KSPCBಯ ಪರಿಸರ ಅಭಿಯಂತರರು, ರಾಯಚೂರು ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು, KSFCಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು, ಕಾರ್ಖಾನೆಯ ಸಹಾಯಕ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಾಯಕ ನಿರ್ದೇಶಕರು, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಜಿಲ್ಲಾಧಿಕಾರಿಗಳು, KUWSSBಯ ಕಾರ್ಯನಿರ್ವಾಹಕ ಅಭಿಯಂತರರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಸೇರಿದಂತೆ ಇತರರಿದ್ದರು. ಶೈವ ಲಿಂಗಾಯತ ಉದ್ಯಮಿಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಉದ್ಯಮಕ್ಕೆ ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ಲಿಂಗಾಯತ್ ಯೂತ್ ಫೋರಂನಿಂದ ಮೈಸೂರಿನಲ್ಲಿ ಜನವರಿ 17ರಿಂದ 19ರವರೆಗೆ 3 ದಿನಗಳ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಆಯೋಜಿಸಲಾಗಿದೆ ಎಂದು ಫೋರಂನ ಸಂಚಾಲಕ ಶಿವಪ್ರಸಾದ್ ತಾಳೂರು ಹೇಳಿದರು. ವೀರಶೈವ ಲಿಂಗಾಯತ ಉದ್ಯಮಿಗಳನ್ನು ಒಂದೇ ವೇದಿಕೆಗೆ ತಂದು ಉದ್ಯಮಕ್ಕೆ ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂನಿಂದ ಮೈಸೂರಿನಲ್ಲಿ ಜನವರಿ 17ರಿಂದ 19ರವರೆಗೆ 3 ದಿನಗಳ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಆಯೋಜಿಸಲಾಗಿದೆ ಎಂದು ಫೋರಂನ ಸಂಚಾಲಕ ಶಿವಪ್ರಸಾದ್ ತಾಳೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವೀರಶೈವ ಲಿಂಗಾಯತ ಸಮುದಾಯ ಉದ್ಯಮಿಗಳಿಗೆ ಮಾರ್ಗದರ್ಶನ, ವ್ಯಾಪಾರ ವೃದ್ಧಿಗೆ ಸಹಕಾರವಾಗುವಂತೆ 3 ದಿನಗಳ ಕೈಗಾರಿಕೆ ಅಭಿವೃದ್ಧಿ ಸಮಾವೇಶದಲ್ಲಿ ಸಂವಾದ, ವಿಚಾರಗೋಷ್ಠಿ, ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ.
ಆರ್ಥಿಕ, ಕೈಗಾರಿಕೆ ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ಉತ್ತೇಜಿಸಲು ನೆರವು ನೀಡುವುದು ಉದ್ದೇಶವಾಗಿದೆ ಎಂದರು. ಮೈಸೂರಿನ ಮಹಾರಾಜ್ ಮೈದಾನದಲ್ಲಿ ನಡೆಯಲಿರುವ ಕಾನ್ಕ್ಲೇವ್ ಅನ್ನು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಚಾಲನೆ ನೀಡಲಿದ್ದಾರೆ. ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ದೇಶ ವಿದೇಶಗಳಿಂದ ಉದ್ಯಮಿಗಳು ಭಾಗವಹಿಸಲಿದ್ದಾರೆ. 3 ದಿನಗಳು ಖ್ಯಾತ ಗಾಯಕರುಗಳಾದ ರಾಜೇಶ್ ಕೃಷ್ಣನ್, ಅರ್ಚನಾ ಉಡುಪಿ, ಅನನ್ಯ ಭಟ್, ವಾಸುಕಿ ವೈಭವ್ ಸೇರಿದಂತೆ ಅನೇಕ ಗಾಯಕರು ಭಾಗವಹಿಸಲಿದ್ದಾರೆ. ಆಹಾರ ಮೇಳ, ಮಳಿಗೆಗಳು ಹಾಕಲಾಗುತ್ತದೆ. 150 ಸ್ಟಾಲ್ಗಳು ಬರಲಿವೆ. ಕಳೆದ ಬಾರಿ ನಡೆದ ಕೈಗಾರಿಕಾ ಸಮಾವೇಶದಲ್ಲಿ 3,000 ಕೋಟಿ ವ್ಯವಹಾರ ದಾಖಲಿಸಿತ್ತು ಎಂದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಒಳಗೊಂಡು ಘಟಕ ಶೀಘ್ರದಲ್ಲಿ ರಚಿಸಲಾಗುತ್ತದೆ ಎಂದರು. ಮೇಳದಲ್ಲಿ ಫಂಡ್ ಡೆಸ್ಕ್ ವ್ಯವಸ್ಥೆ ಇದ್ದು ಆರ್ಥಿಕ ನೆರವು ನಿರೀಕ್ಷಿಸುವವರಿಗೆ ಮಾರ್ಗದರ್ಶನ, ಹಣಕಾಸಿನ ನೆರವು ನೀಡುವ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಪ್ರೆಸ್ ಮೀಟ್ ಅಲ್ಲಿ ನಾವು ಏನು ಹೇಳಬೇಕು ಅಂತ ಬಯಸ್ತೀವಿ ಅಂದರೆ, ನಾವೊಂದು ಐಲೈಫ್ ವತಿಯಿಂದ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮ್ ಇಂದ ಒಂದು ಬಿಸ್ನೆಸ್ ಕಾನ್ಕ್ಲೇವ್ ಅಂದರೆ ಉದ್ಯಮಕ್ಕೋಸ್ಕರ ಬೇಕಾಗೋದು ಒಂದು ಕಾನ್ಕ್ಲೇವ್ನ ಮೈಸೂರಿನಲ್ಲಿ ಇದೇ ತಿಂಗಳ 17, 18, 19 ಮಾಡ್ತಾ ಇದ್ದೀವಿ. ಇದು ನಾವು ಲಾಸ್ಟ್ 2 ವರ್ಷದಿಂದ ಬೇರೆ ಬೆಂಗಳೂರು ಒಂದ್ಸತಿ 23ರಲ್ಲಿ 24ರಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ. ಈ ಸಲ 2025 ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇದರಲ್ಲಿ ನಾವು 150 ಸ್ಟಾಲ್ ಹಾಕ್ತಾ ಇದ್ದಾರೆ. 150 ಸ್ಟಾಲಲ್ಲಿ ಬೇರೆ ಬೇರೆ ಕಡೆ ಉದ್ಯಮ ಬಿಸ್ನೆಸ್ ಮಾಡೋ ಎಲ್ಲರೂ ಈ ಸ್ಟಾಲಲ್ಲಿ ಭಾಗವಹಿಸ್ಬೋದು. ಇದು ವೀರಶೈವ ಲಿಂಗಾಯತರ ಕಮ್ಯುನಿಟಿಗೆ ಮೀಸಲಾಗಿರುತ್ತೆ. ಇದನ್ನು ಓಪನಿಂಗನ್ನು 17ನೇ ತಾರೀಕು ದೇಶಿಕೇಂದ್ರ ಮಹಾಸ್ವಾಮಿಗಳ ಶಿವರಾತ್ರೀಶ್ವರ ಮಹಾಸ್ವಾಮಿಗಳ ದೇಶಿಕೇಂದ್ರ ಸ್ವಾಮೀಜಿ ಉದ್ಘಾಟಿಸ್ತಾರೆ. ಇದರಲ್ಲಿ ಎಂಬಿ ಪಾಟೀಲ್ ಮತ್ತು ತುಂಬ ಬಿಸ್ನೆಸ್ ಮ್ಯಾನ್ ಮತ್ತು ಬೇರೆ ಬೇರೆ ಕಡೆಯಿಂದ ಬರೋರು ತುಂಬ ಜನ ಇನಾಗ್ರೇಷನ್ ಫೆಸಿಲಿರ್ತಾರೆ. ಅದೇ 3 ದಿವಸ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಬಿಸ್ನೆಸ್ಗೆ ಬೇಕಾಗುವಂಥ ಬೇರೆ ಮೀಟಿಂಗ್ಸು ಮತ್ತು ಸೆಮಿನಾರ್ಸ್ನ ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ನಾವು ಫಸ್ಟ್ ಡೇಲಿ ಉಲ್ಲಾಸ್ ಕಾಮತ್ ಅಂತ ಅವರು ಮೇನ್ ಥಿಂಗ್ ಅಂದರೆ ಸೆಕೆಂಡ್ ಜನ್ರೇಷನ್ ಅಂದರೆ ಬೇರೆ ಜನ್ರೇಷನ್ಗೆ ಹೇಗೆ ಬಿಸ್ನೆಸ್ನ ಮಾಡ್ಬೋದು ಅಂತ ಒಂದು ಮೀಟಿಂಗ್ ನಡೆಯುತ್ತೆ. ಸೆಕೆಂಡ್ ಡೇಯಲ್ಲಿ ಡಾಕ್ಟರ್ಸ್ ಮೀಟಿಂಗ್ ಇದೆ. ಡಾಕ್ಟರ್ಸ್ ಹೇಗೆ ಎಂಟ್ರಪ್ರನರ್ ಆಗ್ಬೋದು, ಬಿಸ್ನೆಸ್ ಹೇಗೆ ಮಾಡ್ಬೋದು, ಬೇರೆ ಈ ಥರದ್ದು 3 ದಿವಸನೂ ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ. ಇದಲ್ಲದೆ 3 ದಿವಸನೂ ನಾವು ಒಂದು ಎಂಟರ್ಟೈನ್ಮೆಂಟ್ ಅಥವಾ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತಾ ಬರ್ತೀವಿ. ಸಿಂಗರ್ಸ್ ಆಗಿ ವಾಸುಕಿ ವೈಭವ್ ಇರ್ಬೋದು, ಅರ್ಚನಾ ಉಡುಪ ಅಥವಾ ರಾಜೇಶ್ ಕೃಷ್ಣನ್ ಇರ್ಬೋದು, ಅಥವಾ ಇವರು ಇನ್ನು 2-3 ಅನನ್ಯ ಭಟ್ ಇದಾರಲ್ಲ ಆ ಸಿಂಗರು, ಅವರದ್ದು ಒಂದೊಂದು ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಇದರ ಜೊತೆಗೆ ನಾವು ಫುಡ್ ಮೇಳ ಅಂತ ಮಾಡ್ತೀವಿ. ಆಮೇಲೆ ಬೇರೆ ಡಿಫ್ರೆಂಟ್ ಕಲ್ಚರಲ್ ಕರ್ನಾಟಕದ್ದಾಗಿರ್ಬೋದು, ವೀರಶೈವ ಲಿಂಗಾಯತ ಕಮ್ಯುನಿಟಿದಾಗಿರ್ಬೋದು, ಅದನ್ನು ನಾವು ಎಲ್ಲರಿಗೂ ತೋರಿಸುವಂಥ ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಐಲೈಫ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಒಂದು ಬಿಸ್ನೆಸ್ನ ತೊಳಸ್ಬೇಕು, ಮಾಡ್ಕೊಂಡು ಹೋಗಬೇಕು ಅಂತ ಒಂದು 2-3 ಫಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಹುಬ್ಳಿಲಿ ಆದಮೇಲೆ ಈಗ ಮೈಸೂರು ಒಂದು ಕಲ್ಚರಲ್ ಹೆರಿಟೇಜ್ ಸಿಟಿ ಅಂತ ನಾವು ಮಾಡ್ತಾ ಇದ್ವಿ. ಸೊ ಅಲ್ಲಿ ನಾವು ಇದನ್ನು ಮೇನ್ಲಿ ಗ್ರೋತ್ ಆಫ್ ಬಿಸ್ನೆಸ್ಗೋಸ್ಕರ ಅದನ್ನು ಮಾಡ್ತಾ ಇದ್ವಿ. ಐಲೈಫ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಐಲೈಫ್ 2013ರಲ್ಲಿ ಶುರುವಾಗಿ 12 ವರ್ಷ ನಂತರ ಆಗಿದೆ. ಇದು ಐಲೈಫ್ ಮೇನ್ಲಿ ನಾವು ಮಾಡೋ ಕೆಲಸ ಅಂದರೆ, ನಾವು ಜಾಸ್ತಿ ಪಾಲಿಟಿಕ್ಸ್ ಅಥವಾ ತುಂಬ ರಿಲೀಜಿಯಸ್ ಆಗಿ ಮಾಡಿಲ್ಲ. ಮೇನ್ಲಿ ಬಿಸ್ನೆಸ್ನ ಹೇಗೆ ನಮ್ಮ ಕಮ್ಯುನಿಟಿಲಿರೋ ಯಂಗ್ಸ್ಟರ್ಸ್ ಹೇಗೆ ಬಿಸ್ನೆಸ್ನ ಬರ್ಬೋದು, ಯಾವ ಥರ ಅವ್ರ ಸಹಾಯ ಯಾವ ಥರ ಬೇಕು, ಆಮೇಲೆ ಪರಸ್ಪರ ಹೇಗೆ ಬಿಸ್ನೆಸ್ ಮಾಡಿ ನಾವು ಟೋಟಲ್ ಲಾಸ್ಟ್ 10 ವರ್ಷದಲ್ಲಿ 3,000 ಕೋಟಿಗೂ ಹೆಚ್ಚು ಬಿಸ್ನೆಸ್ಸು ಬಿಟ್ವೀನ್ ಐಲೈಫ್ ಮೆಂಬರ್ಸ್ ಮಾಡಿದ್ದೀವಿ. ಇದು ಬಿಟ್ವೀನ್ ನಮ್ಮದು 3,000 ಜನ ಮೆಂಬರ್ಸ್ ಇದ್ದಾರೆ ಐಲೈಫಲ್ಲಿ. ನಾವು ಬೆಂಗಳೂರಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು ಮೈಸೂರಿನಲ್ಲಿ ನಡೆಯಲಿರುವ ಮೇಳದಲ್ಲಿ ಸಮಾಜದ ಉದ್ಯಮಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳಿಗೂ ವಿಸ್ತರಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿವೆ ಎಂದರು. ಇಲ್ಲಿ ಕೂಡ ಒಂದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಮತ್ತು ಯಾದಗಿರಿ ಸೇರಿ ಎರಡು ಜಿಲ್ಲೆಗಳ ಮಧ್ಯದಲ್ಲಿ ಒಂದು ಚಾಪ್ಟರ್ ಮಾಡ್ತಕ್ಕಂಥದ್ದು ವಿಷಯ ಪ್ರಸ್ತಾಪ ಆಗಿದೆ. ನಮ್ಮ ಸತ್ಯನಾರಾಯಣ ಅವರು ಮೇಟಿಗೌಡರು ಕೇಳಿದ ಹಾಗೆ ಎಲ್ಲ ಸಮಾಜಗಳಿಗೆ ಅನುಕೂಲ ಆಗತಕ್ಕಂತಹ ಒಂದು
ಏನು ಕಾನ್ಸೆಪ್ಟ್ ಇದೆ, ಇದು ಅರವಿಂದ ಜತ್ತಿ ಸಾಹೇಬರು ಏನು ಬಸವ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಸಿದ್ದರಾಮ ಜತ್ತಿ ಅವರು ಕೂಡ ಅನೇಕ ಸಲ ವಿಚಾರ ಮಾಡಿದೆ. ಕೆಲವು ಪ್ರಶ್ನೆಗಳು ಬರ್ತದೆ, ಉತ್ತರ ಏನು ಅಂತ ಇವ್ರು ಹೇಳಿದ್ರು. ಸೋಷಿಯಲ್ ಅಂದರೆ ಮೊದಲು ನಮ್ಮ ಸೋಷಿಯಲ್ ಏನು ಬರೋದ ಮೊದಲು ನಾವು, ನಂತರ ಕುಟುಂಬ ಅದೆಲ್ಲ ಬರ್ತದೆ. ಆ ಥರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆದ ನಂತರ ಈಗೇನು 12 ವರ್ಷಗಳನ್ನ ದಾಟಿ 13ನೇ ವರ್ಷಕ್ಕೆ ನಮ್ಮ ಲೈಫ್ ಕಾಲಿಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಕೂಡ ಸೌಲಭ್ಯಗಳನ್ನು ಒದಗಿಸಬೇಕಂತಕ್ಕಂಥದ್ದು ಬಸವ ಸಮಿತಿ ಏನು ಅರವಿಂದ ಜತ್ತಿ ಅವರು ಕೊಂಡರಿದ್ದಾರೆ. ಆಮೇಲೆ ಅವರ ಚಿರಂಜೀವಿಗಳು ಏನು ಕೈಗಳಿನಷ್ಟು ಜನ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈಗ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವಹಿವಾಟನ್ನು ಕೂಡ ಮಾಡ್ತಾ ಇದೆ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಡೀತಾ ಇದೆ. ಸೊ ಇನ್ನು ಮುಂದೆ ತಾವು ಹೇಳಿದ್ದನ್ನು ಕೂಡ ನಾವು ತಾಳೂರವರಿಗೂ ಕೂಡ ಹೇಳ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡುವಾಗ ಈ ವಿಷಯವನ್ನು ಅವ್ರ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಎಲ್ಲರೂ ಕೂಡ ಬಸವಣ್ಣನವರ ತತ್ವ ಎಲ್ಲ ಸಮಾಜದಲ್ಲಿ ಮಾಡೋ ಕೆಲಸನೂ ಕೂಡ ಕಂಡವರು. ಆ ಸಮಾಜ ನಾವು ಕೂಡ ವೀರಶೈವ ಲಿಂಗಾಯತ ಧರ್ಮದ ಅನೇಕ ಮಠಮಾನ್ಯಗಳು ಅನ್ನ ದಾಸೋಹ ಎಲ್ಲ ವಿವಿಧ ದಾಸೋಹವನ್ನು ಮಾಡ್ತಕ್ಕಂಥ ಒಂದು ಸಮಾಜ ಇದೆ. ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಕೂಡ ನಮ್ಮ ಸಮಾಜ ಮಾಡ್ತಕ್ಕಂಥ ಮಾತನ್ನು ತಿಳಿಸಿ, ಈ ಲೈಫ್ ಏನಿದೆ 10 ವರ್ಷಗಳ ಸಂಪೂರ್ಣ ಆಯ್ತು. 2023ರಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ ಏನು ಅರಮನೆ ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಏನು ಅನೇಕರು ಸ್ಟಾಲ್ಗಳನ್ನು ಹಾಕಿ ನಮ್ಮ ರಾಯಚೂರಿಂದ ಕೂಡ ಸಿರುಗುಪ್ಪ, ಬಳ್ಳಾರಿ, ಯಾದಗಿರಿ, ಕಲಬುರಗಿಯಿಂದ ಬಂದಿತ್ತು. ಈ ಸಲ ಕೂಡ 2ನೇ ವರ್ಷದ್ದು ಹುಬ್ಬಳ್ಳಿಯಲ್ಲಿ ನೆರವೇರಿಸಿದ್ರೆ ಅಲ್ಲಿ ಕೂಡ ಅತ್ಯಂತ ಉತ್ತಮ ಪ್ರತಿಕ್ರಿಯೆ ಸ್ಪಂದನೆ ಸಿಕ್ಕಿದೆ. ಜೊತೆಗೆ ಈ ವರ್ಷ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕೂಡ ನಡೆಸಬೇಕಂತಕ್ಕಂಥದ್ದು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅಲ್ಲಿಯೂ ಕೂಡ ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ವಿನಂತಿ ಮಾಡೋದಿಷ್ಟೇ, ತಮ್ಮ ಪತ್ರಿಕೆಗಳಲ್ಲಿ ಬಂದು ಏನಿಲ್ಲ ಉದ್ಯಮಿಗಳಿದ್ದಾರೆ, ವಿಶೇಷವಾಗಿ ನಮ್ಮ ಯುವ ಉದ್ಯಮಿಗಳು ಮುಂದೆ ಬರಬೇಕಂತಕ್ಕಂಥ ಒಂದು ಅಪೇಕ್ಷೆ ಮತ್ತು ಕಾನ್ಸೆಪ್ಟ್ ಇದೆ. ಅದರಂತೆ ತಮ್ಮ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಈ ಸಂದರ್ಭದಲ್ಲಿ ಶರಣಬಸವ ಪಾಟೀಲ್, ಅಶೋಕ್ ಪಾಟೀಲ್ ಅತ್ನೂರು, ಸಿದ್ದನಗೌಡ ಗಾರಲದಿನ್ನಿ, ಅಮಿತ್ ಕುಮಾರ್ ಇದ್ದರು. ತಾಲೂಕಿನ ಮಾಸ್ದೊಡ್ಡಿ ಗ್ರಾಮದಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸ ಮೂರ್ತಿ ಅನಾವರಣ ಕಾರ್ಯಕ್ರಮ ಜನವರಿ 12ರಂದು ಬೆಳಗ್ಗೆ 9:30 ಆಯೋಜಿಸಲಾಗಿದೆ ಎಂದು ನರಸಿಂಹಲು ಮಾಸ್ದೊಡ್ಡಿ ಹೇಳಿದರು. ತಾಲೂಕಿನ ಮಾಸ್ದೊಡ್ಡಿ ಗ್ರಾಮದಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಮೂರ್ತಿ ಅನಾವರಣ ಕಾರ್ಯಕ್ರಮ ಜನವರಿ 12ರಂದು ಬೆಳಗ್ಗೆ 9:30 ಆಯೋಜಿಸಲಾಗಿದೆ ಎಂದು ನರಸಿಂಹಲು ಮಾಸ್ದೊಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತಿಂತಣಿ ಬ್ರಿಡ್ಜ್ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ, ಗಬ್ಬೂರಿನ ಶ್ರೀ ಸಿದ್ದಯ್ಯ ತಾತ ಗುರುವಿನ ಮಠಮಾರಿ ಶಿವಾನಂದ ಮಠದ ಶ್ರೀ ಜ್ಞಾನಾನಂದ ಮಹಾರಾಜ್, ಲಕ್ಷ್ಮಣ ತಾತ ಗಾಣದಾಳ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ಜಿ ಕುಮಾರ್ ನಾಯ್ಕ್ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರು, ಶಾಸಕರುಗಳು, ಸಮಾಜದ ಮುಖಂಡರುಗಳು, ಜನರು ಭಾಗವಹಿಸಲಿದ್ದಾರೆ ಎಂದರು. ಶ್ರೀ ಭಕ್ತ ಕನಕದಾಸ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ದಾಸಶ್ರೇಷ್ಠ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ರಾಯಚೂರು ತಾಲೂಕಿನ ಮಾಸ್ದೊಡ್ಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿ, ಕಾಗಿನೆಲೆ ಕನಕಗುರು ಪೀಠ ಕಲಬುರಗಿ ವಿಭಾಗ, ಇಂತಿನಿ ಗಿರ್ಜು, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಯ್ಯ ತಾತನೂರು ಕುಲಗುರುಗಳು ಗಬ್ಬೂರು, ಪರಮ ಪೂಜ್ಯ ಶ್ರೀ ಶ್ರೀ ಜ್ಞಾನಾನಂದ ಮಹಾರಾಜ್ ಶಿವಾನಂದ ಮಠ ಮಠಮಾರಿ, ಪರಮ ಪೂಜ್ಯ ಶ್ರೀ ಶ್ರೀ ಲಕ್ಷ್ಮಣ ತಾತ ಗಾಂಧಾಳರು ವಹಿಸಿಕೊಳ್ಳುವರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾಡುವರು. ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ BS ಭೈರತಿ ಸುರೇಶ್ ಭೈರತಿರವರು ಕನಕದಾಸ ಮೂರ್ತಿ ಅನಾವರಣವನ್ನು ಮಾಡುವರು. ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಅಧ್ಯಕ್ಷರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ ಸದಸ್ಯರು ರಾಯಚೂರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು. ಸನ್ಮಾನ್ಯ ಶ್ರೀ ಕೆ ವಿರೂಪಾಕ್ಷಪ್ಪ ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ. ಸನ್ಮಾನ್ಯ ಶ್ರೀ ಎಂ ಈರಣ್ಣ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ ಕೆ ಬಸವಂತಪ್ಪನವರು ಅಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ ರಾಯಚೂರು. ಸನ್ಮಾನ್ಯ ಶ್ರೀ ನೀಲಕಂಠ ಬೇವಿನ ಕಲ್ಮಾಲ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನಗೌಡ ತಲ್ಮಾರಿ ಅಧ್ಯಕ್ಷರು APMC ರಾಯಚೂರು. ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು. ಸನ್ಮಾನ್ಯ ಶ್ರೀ HM ರೇವಣ್ಣ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೆಂಗಳೂರು. ಸನ್ಮಾನ್ಯ ಶ್ರೀ KM ರಾಮಚಂದ್ರಪ್ಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಗಳೂರು. ಸನ್ಮಾನ್ಯ ಶ್ರೀ ಕರಿಯಪ್ಪ ಸಮಾಜದ ಮುಖಂಡರು ಸಿನ್ನೂರು. ಸನ್ಮಾನ್ಯ ಶ್ರೀ ಮಿರ್ಜಾಪುರ ಮಾದೇವಪ್ಪ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ
ಶ್ರೀಮತಿ ಕಸ್ತೂರಮ್ಮ ವೀರಪ್ಪ ಕಡದಿನ್ನಿ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ ಕೆ ಪಂಪೋಕ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದೇವಸಿಂಗ್. ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ, ರಾಜ್ಯ ನಿರ್ದೇಶಕ ಮಹಾದೇವಪ್ಪ ಮಿರ್ಜಾಪುರ್, ಕೆ ನಾಗರಾಜ್ ಮಡ್ಡಿಪೇಟೆ, ಹನುಮಂತಪ್ಪ ಜಾಲೆಬೆಂಚಿ, ಕೆಎಸ್ ನರಸಿಂಹಲು, ಹನುಮಂತ್ ವಕೀಲ್, ದೊಡ್ಡ ನರಸಪ್ಪ, ಮುಕ್ಕಣ್ಣ ಉಪಸ್ಥಿತರಿದ್ದರು. ಬಾಣಂತಿಯರ ಸಾವುಗಳ ಕುರಿತು ರಿಮ್ಸ್ ಆಸ್ಪತ್ರೆಗೆ ದೇವದುರ್ಗ ಶಾಸಕಿ ಕರೆಯಮ್ಮ ನಾಯಕ್ ಮತ್ತು ಜಿಲ್ಲಾ ಜೆಡಿಎಸ್ ನಿಯೋಗ ಭೇಟಿ ನೀಡಿದರು. ಬಾಣಂತಿಯರ ಸಾವು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದ್ದು, ಬಾಣಂತಿಯರ ಸಾವುಗಳ ಕುರಿತು ರಿಮ್ಸ್ ಆಸ್ಪತ್ರೆಗೆ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಮತ್ತು ಜಿಲ್ಲಾ ಜೆಡಿಎಸ್ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕಿ ಕರಿಯಮ್ಮ ನಾಯಕ್, ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಹಾಕಿ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಮೂಲಭೂತ ಸೌಲಭ್ಯ ಮತ್ತು ವೈದ್ಯರನ್ನು ನೀಡಲಿ. ಇಂದು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ, ಸರಿಯಾದ ವ್ಯವಸ್ಥೆಗಳು ನರಕಕೂಪಗಳಾಗಿವೆ. ಇದರಿಂದ ಬಾಣಂತಿಯರ ಸಾವುಗಳು ಆಗುತ್ತಿವೆ. ಸರ್ಕಾರವು ಬಾಣಂತಿಯರ ಸಾವನ್ನು ತಡೆಯಲು ವಿಫಲವಾಗಿದೆ. ತಾಲೂಕು ಆಸ್ಪತ್ರೆಗಳಲ್ಲಿ ಬಾಣಂತಿಯರು ನೋಡಲು ವೈದ್ಯರು ಇಲ್ಲ ಮತ್ತು ಅನೆಸ್ಥಿಯಾ ವೈದ್ಯರಿಲ್ಲ. ಸರ್ಕಾರವು ತನ್ನ ಗ್ಯಾರಂಟಿ ಮೂಲಕ ಜನರಿಗೆ ತಲುಪಿದೆ ಎಂದು ಪ್ರಚಾರ ಪಡೆದುಕೊಳ್ಳುತ್ತಿದೆ. ಆದರೆ ನಿಜವಾದ ಸ್ಥಿತಿ ಗಂಭೀರವಾಗಿದೆ ಎಂದು ಹೇಳಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ನೀಡಬೇಕಾಗಿದೆ. ತಕ್ಷಣ ಈ ಬಗ್ಗೆ ಕ್ರಮಕ್ಕೆ ತೆಗೆದುಕೊಳ್ಳಲು ಅವಶ್ಯಕವಿದೆ ಎಂದು ಹೇಳಿದರು. ಈ ಯಾವುದು ಪರ ವಿರೋಧ ಇಂಥವೇನಿಲ್ಲ. ನೀವು ನಾವು ಕ್ವಶನ್ ಮಾಡ್ಬೇಕು, ನೀವು ಆನ್ಸರ್ ಮಾಡ್ಬೇಕನ್ನೋ ಪ್ರಶ್ನೆ ಇಲ್ಲ. ಈ ತರ ಆಗ್ಲಾರ್ದಂಗೆ ಏನ್ ಕ್ರಮ ತಗೋಬೇಕು, ನಾಳೆ ಯಾರೇ ಇಲ್ಲಿಗೆ ಬರೋರಿಗೆ ಭಯ ಪಡಬಾರ್ದು. ಈಗ ಹೊಸದಾಗಿ ಪ್ರೆಗ್ನೆನ್ಸಿ ಇರೋಂಥವ್ರು ಅವರು ಕೂಡ ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ಏನಾಗ್ತದ ಇಲ್ಲಿ ಹೋದ್ರ ಅನ್ನೋದು ಆಗ್ಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತ ನಮ್ದು. ಯಾಕಂದ್ರೆ ಈಗ ಬಿಡ್ರಿ ನಾವ್ ಅದೇನದ ಯಾಕಾಗ್ಯದ ಏನು ಯಾವ ಟ್ರೀಟ್ಮೆಂಟ್ ಕೊಟ್ರ ಅದು ರಿಪೋರ್ಟ್ ಎಲ್ಲ ನಾವು ತಗಂತೀವಿ. ಸಂದರ್ಭ ಬಂದಾಗ ನಾವ್ ಎಲ್ಲಿ ಮಾತಾಡ್ಬೇಕು ಸರ್ಕಾರದ ಗಮನಕ್ಕೆ ತರ್ತೀವಿ, ಮಾತಾಡ್ತೀವಿ, ಅವ್ರಿಗೆ ವೈಯಕ್ತಿಕ ಪರಿಹಾರಕ್ಕೆ ಅದಕ್ಕೆಲ್ಲ ಒತ್ತಾಯ ಮಾಡ್ತೀವಿ. ಅದು ನಮ್ಮ ಜವಾಬ್ದಾರಿ. ಅದು ತಾವು ಮುಂದೆ ಏನ್ ಆಗ್ಬಾರ್ದು, ಇದಕ್ಕೆ ಏನ್ ಪರಿಹಾರ ಇಲ್ಲಿ ನಮ್ಮ ನಾವು ಕೂಡ ಮೇಡಮ್ ಕೂಡ ಸರ್ಕಾರದ ಗಮನ ಆಯ್ತಂತ ನಮ್ಮ ಮಾಜಿ ಸಚಿವರು ನಾಡು ಎಲೆಕ್ಟ್ರಾನಿಕ್ ಸಾಹೇಬರು ಅದನ್ನ ಹೇಳಿದ್ರು. ಯಾಕಂದ್ರೆ ಸೇಮ್ ಮೆಡಿಸಿನ್ ಇಂದ ಆಗ್ಯದಂತ ಅಂದಾಗ ಸರ್ ಅಲ್ಲಲ್ಲ, ಈಗ ಅದಾದ್ಮೇಲೆನೆ ನಮ್ಗೆಲ್ಲರಿಗೆ ಭಯ ಆಗಿರೋದು. ಈಗ ಏನಾಗಿದೆ ಅಂದ್ರೆ ಅವ್ರು ಹೇಳಿದ್ರು ಇಲ್ಲ ನಮ್ಮಲ್ಲಿ ಸೇಮ್ ಡ್ರಗ್ಸ್ ಸೇಮ್ ಇದ್ರಲಿಂದ ಆಗ್ಯದ, ಅದು ಬ್ಯಾನ್ ಆದದ್ದು, ಮತ್ತೆ ಇಲ್ಲಿ ಇವರು ಕೊಟ್ಟರು ಹಂಗಾಗಿ ಆಗ್ಯದ ಅಂತ ಹೇಳಿದ್ರು. ಯಾಕಂದ್ರೆ ಬಡವರೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಲಂಬಿತರಾಗಿರ್ತಾರ. ಇಲ್ಲಿ ನನ್ಗ ರಿಮ್ಸಿನ ಬಗ್ಗೆ ಯಾವುದೇ ಒಂದು ಆರೋಪ ಇಲ್ಲ. ಯಾಕಂದ್ರೆ ನಾನು ಬಹಳ ಸಲ ಮಾತಾಡ್ತಿರ್ತೀನಿ, ನಾವು ಕಳಿಸ್ತಿರ್ತೀವಿ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಹೆರಿಗೆ ಡಾಕ್ಟರ್ಗಳೇ ಇಲ್ಲ. ಡಾಕ್ಟರ್ಗಳ ಕೊರತೆ ಇದ್ದಾಗ ನಾವು ಹೆಂಗಂತ ಅಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತದ ಅನ್ನೋದು. ಹಾಗಾದ್ರೆ ಈಗ ಈ ಒಂದು ಸಾವಿಗೆ ಈಗ ನಾವು ಸ್ಟೇಜಿಗೆ ಇಲ್ಲಿಗೆ ಬರ್ತಾರ, ಅಲ್ಲಿ ಏನಿದ್ರು ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಸಿಬ್ಬಂದಿಗಳನ್ನೇ ಇಲ್ಲ. ಆ ಥರ ಒಂದು ವ್ಯವಸ್ಥೆ ಇದ್ದಾಗ ನಮಗೆ ದಿಢೀರಂತ ಏನು ಮಾಡಬೇಕಂತ ಗೊತ್ತಾಗದಂಥ ಸಂದರ್ಭದಲ್ಲಿ ಈ ಥರ ಆಗ್ಯದಂತ ಹೇಳ್ತಾರೆ. ಅದನ್ನು ನಾವು ಒಪ್ಪೋದಿಲ್ಲ. ಯಾಕಂತಂದರೆ ಈಗ ಕಾರಣ ಹೇಳಿ ಕುಂದ್ರೋದಕ್ಕಿಂತ ಪರಿಹಾರ ಹುಡುಕ್ಬೇಕನ್ನೋಂಥದ್ದು ನಮ್ಮ ಒಂದು ಒತ್ತಾಯ ಅದ. ಹಂಗಾಗಿ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ನಿಜವಾಗ್ಲೂ ಇಲ್ಲಿ ಸರಿಯಾದ ಡಾಕ್ಟರ್ ಕೊರತೆ ಮತ್ತು ಸಿಬ್ಬಂದಿಗಳ ಕೊರತೆ, ಅಲ್ಲಿ ಅರವಳಿಕೆ ಮದ್ದು ಏನಿದು ಅನಸ್ತಿಯ ಒಂದು ಇಲ್ಲ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಅವ್ರೇನು ಹೇಳ್ತಾರೆ ಅಂದರೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಮ್ಗೆ. ತಕ್ಷಣವೇ ತಾಯಿ ಮಗುನ ಉಳಿಸೋಂಥದ್ದು ಪ್ರಯತ್ನ ಮಾಡಿವಿ, ಹಂಗಾಗ್ಯದ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಈ ಥರ ಪ್ರಕರಣ ಆಗಬಾರ್ದು ಅಂತೇಳಿ ನಾವು ನಮ್ಮ ಜಾತ್ಯತೀತ ಜನತಾ ಪಕ್ಷದ ವತಿಯಿಂದ ನಾವೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಬಂದು ಒತ್ತಾಯ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಈಗ ನಾವು ಸರ್ಕಾರ ಗಮನಕ್ಕೆ ತರ್ತೀವಿ. ಯಾಕಂದರೆ ಬಾಣಂತಿಯರ ಸಾವುಗಳಾಗಿ ಎದ್ದು ಕಾಣುತ್ತದೆ ಇಲ್ಲಿ. ಯಾಕಂದರೆ ಅಲ್ಲಿ ಖಾಸಗಿ ಹಾಸ್ಪಿಟ್ಲ್ದಲ್ಲಿ ಯಾಕೆ ಸಾವಾಗೋದಿಲ್ಲ, ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ದಲ್ಲಿ ಯಾಕೆ ಸಾವಾಗ್ತಾವಂದರೆ ನಮಗೆಲ್ಲ ಮೇಲ್ನೋಟಕ್ಕೆ ನಿರ್ಲಕ್ಷ್ಯನೇ ಕಾರಣ ಅಂತ ಅನಿಸ್ತದೆ. ಯಾಕಂದರೆ ನಾನು ಕೂಡ ಎಲ್ಲ ಒಂದು ಸಾವು ಅಪ್ಪಿದಂಥ ಬಾಣಂತಿಯರ ಮನೆಗಳಿಗೆ ಹೋಗಿ ಅವ್ರ ಕುಟುಂಬನ ಪಾಪ ಅವರು ಬಿಟ್ಟೋದಂಥ ಶಿಶುಗಳನ್ನು ನೋಡಿದಾಗ ಭಾಳಷ್ಟು ಕಣ್ಣಾಗ ನೀರು ಬರ್ತದೆ, ಭಾಳ ದುಃಖ ಆಗ್ತದೆ. ಆದರೆ ಅವ್ರನ್ನ ಕೇಳಿದಾಗ ಇಲ್ಲ ನಾವು ಹೋದಾಗ ಸರಿಯಾಗಿ ನಮಗೆ ಚಿಕಿತ್ಸೆ ಕೊಡಲಿಲ್ಲ, ಅವ್ರಿಗೆ ಏನಾಗ್ಯದಂತೂ ಸಹ ಹೇಳಿಲ್ಲ, ನಮ್ಗೆ ಒಂದು ಗೊತ್ತಾಗಲಿಲ್ಲ. ಒಮ್ಮಲಿಗೆ ನಾವು ಕರ್ಕೊಂಡೋಗಿ ಹೆಣನಾಕ್ಯಂಬಂದಿವಿ ಅಂತ ಹೇಳ್ತಾರೆ. ಇವತ್ತು ಬಾಣಿತನಾಗವರು ಯುವಕರೇ ಇರ್ತಾರೆ, ಯುವತಿಯರೇ ಇರ್ತಾರೆ.
ಇನ್ನು ಬದುಕಿ ಬಾಳ್ಬೇಕಾದಂಥವ್ರಿಗೆ ಭಾಳ ತೊಂದರೆ ಆಗತ್ತದ. ಇದ್ರ ಬಗ್ಗೆ ನಾವು ಸೂಕ್ತ ತನಿಖೆ ಆಗಲೇಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಈಗ ನವಜಾತ ಶಿಶುಗಳಿದಾವಲ್ಲ, ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ? ಈಗ ಅನಾಥ ಆಗಿರೋ ಮಕ್ಕಳು, ಬಿಜೆಪಿ ಅವರು ಹೇಳ್ತಾ ಇರುವಂಥದ್ದು ನವಜಾತ ಮಕ್ಕಳೇನು ಅನಾಥವಾಗಿರುವಂಥ ಮಕ್ಕಳ ಸರ್ಕಾರ ದತ್ತು ಪಡಿಬೇಕು, ಜೊತೆಗೆ ಪ್ರತಿ ಸಂತ್ರಸ್ತ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತೀವಿ. ಇಲ್ಲ, ನಾವು ಕೂಡ ಅದೇ ಒಂದು ಒತ್ತಾಯನ ಮಾಡ್ತೀವಿ. 25 ಲಕ್ಷ, ಯಾಕಂದರೆ ನಾವು ನೋಡ್ರಿ ಬಳ್ಳಾರಿಗೇನು ನಮ್ಮ ಸುರೇಶ್ ಬಾಬು ಅವರು, ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ನಿಯೋಗ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೇ ಅಲ್ಲಿ ಒಂದು ಏನು ಸಾವನ್ನಪ್ಪಿದಂಥ ಕುಟುಂಬಕ್ಕೆ 25 ಲಕ್ಷ ಕೊಡಬೇಕು, ಸರ್ಕಾರ ಅವ್ರ ಮಕ್ಕಳ ದತ್ತು ತಗೋಬೇಕು ಅನ್ನೋಂಥದ್ದು ಕೂಡ ನಮ್ಮ ಆಗ್ರಹ ಮಾಡಿದ್ವಿ. ಹಂಗಾಗಿ ಈಗ ಕೂಡ ಅವರು BJP ಅವರು ಹೇಳಿದ್ದಾಗಲಿ ನಾವು ಹೇಳಿದ್ದಾಗಲಿ ಇವತ್ತು ಅವರು ಒಂದು ಕುಟುಂಬದ ಹಿತದೃಷ್ಟಿಯಿಂದ ಸರ್ಕಾರಕ್ಕೇನು ನಷ್ಟ ಆಗೋದಿಲ್ಲ. ಅವ್ರಿಗೆ ಒಂದು 25 ಲಕ್ಷ ಕೊಟ್ಟು ಅವ್ರ ಮಕ್ಕಳ ದತ್ತು ತಗೊಳ್ಳೋಂಥದ್ದು ಅನಿವಾರ್ಯ ಅದ. ಏನೇನೋ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಮಹಿಳೆಯರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಇಲ್ಲಿ ಮಹಿಳೆಯರೇ ಸಾವನ್ನಪ್ತಾರಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಅನ್ನೋಂಥದ್ದು ನಮ್ಮ ಒಂದು ಒತ್ತಾಯ. ಅಲ್ಲ, ಇದು ಕಾಟಾಚಾರ ಭೇಟಿನ ಸುಮ್ಮನೆ ಬಂದು ಹೋಗ್ಬೇಕಂತ ಸರ್, ನಾವು ನಮ್ಮ ಪಕ್ಷದಿಂದ ನಾವೇನು ಒಂದೇ ನಿಮಿಷ ತಾವು ಕೇಳಿದ್ರೆ ನಮಗೇನು ಸಿಟ್ಟಿಲ್ಲ. ನಾವು ಕಾಟಾಚಾರದ ಭೇಟಿ, ಪ್ರಚಾರದ ಭೇಟಿ, ತಾತ್ಕಾಲಿಕ ಭೇಟಿ ಎಲ್ಲ ನಮ್ಮದು. ಜನರ ಜೊತೆಯಲ್ಲಿರ್ತೀವಿ, ನಿರಂತರವಾಗಿ ಹೋರಾಟ ಮಾಡ್ತೀವಿ, ಅವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಸಫಲರಾಗ್ತೀವಿ. ಹೋರಾಟ ಮಾಡಿರೋದಕ್ಕೆ ರಾಜೇಶ್ವರಿ ನಿಮ್ಮ ಇದಕ್ಕೆ ಹಾಕಿರ ಇಲ್ಲ, ನಮ್ಮಲ್ಲಿ ಕೂಡ ಹೆರಿಗೆ ಡಾಕ್ಟರ್ದ ಕೊರತೆ ಇತ್ತು. ನಿನ್ನೆ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ರಿಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರು ಚಿಕಿತ್ಸೆ ನೀಡಲು ಲಭ್ಯ ಇರುವುದಿಲ್ಲ. ಅವರು ತಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಇರುತ್ತಾರೆ. ಈ ಬಗ್ಗೆ ನಿರ್ದೇಶಕರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬಾಣಂತಿಯರ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಪಕ್ಷದಿಂದ ಹೋರಾಟ ಮಾಡಲಾಗುವುದೆಂದು ಹೇಳಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಎಂ ಶಿವಶಂಕರ್ ಮಾತನಾಡಿ, ಬಾಣಂತಿಯರಿಗೆ ಕಳಪೆ ಔಷಧಿಯನ್ನು ಪೂರೈಕೆ ಮಾಡಬಾರದು. ಈಗಾಗಲೇ ಸರ್ಕಾರವು ಕೆಲವು ಔಷಧಿಗಳು ಕಳಪೆಯಾಗಿ ಪೂರೈಕೆ ಒಪ್ಪಿಕೊಂಡಿದೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಔಷಧಿ ಬಗ್ಗೆ ಎಚ್ಚರ ವಹಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಪರಿಶಿಷ್ಟ ಉಪಾಧ್ಯಕ್ಷ ನರಸಿಂಹನಾಯಕ್, ನಗರ ಅಧ್ಯಕ್ಷ ತಿಮ್ಮಾರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಜಿಲ್ಲಾ ಹಿಂದುಳಿದ ಅಧ್ಯಕ್ಷ ಜಂಬುನಾಥ್ ಯಾದವ್, ಗ್ರಾಮಾಂತರ ಕಾರ್ಯಾಧ್ಯಕ್ಷ ಅಮರೇಶ್ ಪಾಟೀಲ್, ಅಧ್ಯಕ್ಷ ನಾಗರಾಜ್, ಮುಖಂಡರಾದ ಸಿದ್ದಯ್ಯ ಪೂಜಾರಿ, ಸಿದ್ದನಗೌಡ ಮೂಡಲ್ಗುಡ್ಡ, ಖಾಜನಗೌಡ, ಉಮೇಶ್ ಗೌಡ, ಇಸಾಕ್ ಮೇಸ್ತ್ರಿ, ರೇಣುಕಾ, ಸಿದ್ದಣ್ಣ, ಚೆನ್ನಪ್ಪ, ಬಾಬು ನಾಯಕ್, ಸಂತೋಷ್ ನಾಯಕ್, ರಂಗನಾಥ್ ರೆಡ್ಡಿ, ತಿಮ್ಮಾರೆಡ್ಡಿ, ಮಲ್ಲು ನಾಯಕ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಹಿಂದೆ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. ಮೊಬೈಲ್ 8123535300. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೈ ಸಂಸ್ಥೆ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ವೈಜ್ಞಾನಿಕ ಮನೋಭಾವ ಬೆಳೆಸುವ ಕೆಲಸ ಮಾಡುತ್ತಿದ್ದು, ಜನವರಿ 10ರಂದು ಸಿರ್ವಾರ ತಾಲೂಕಿನ ಮಲ್ಲಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತರ್ ಶಾಲಾ ವಿಜ್ಞಾನ ಮೇಳ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೈಸ್ತ ಸಂಸ್ಥೆ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ವೈಜ್ಞಾನಿಕ ಮನೋಭಾವ ಬೆಳೆಸುವ ಕೆಲಸ ಮಾಡುತ್ತಿದ್ದು, ಜನವರಿ 10ರಂದು ಸಿರ್ವಾರ ತಾಲೂಕಿನ ಮಲ್ಲಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತರ್ ಶಾಲಾ ವಿಜ್ಞಾನ ಮೇಳ ಆಯೋಜಿಸಲಾಗಿದೆ ಎಂದು ಸಂಸ್ಥೆ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 2ನೇ ವರ್ಷಗಳಲ್ಲಿ 20 ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರ, 7 ಸ್ಟೆಮ್ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. 6ನೇ ತರಗತಿಯಿಂದ ಹಿಡಿದು PUC ಅಭ್ಯಾಸ ಮಾಡುವ ಮಕ್ಕಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಇಂಗ್ಲಿಷ್ ಕಲಿಕೆ ಪ್ರೋತ್ಸಾಹಿಸಲಾಗುತ್ತಿದೆ. ಮಕ್ಕಳೇ ಸಿದ್ಧಪಡಿಸಿರುವ 41 ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಲಿದೆ. ಕಾರ್ಯಕ್ರಮವನ್ನು ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ BH ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರುತಿ ಸಂಸ್ಥೆ ಗೌರವಾಧ್ಯಕ್ಷ ಅಂಬಣ್ಣ ಆರೋಲಿಕರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಸಿರ್ವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮರಿ, ದೇದುರ್ಗ ತಾಲೂಕಿನ ಶಿಕ್ಷಣ ಸಮನ್ವಯ ಅಧಿಕಾರಿ ಶಿವರಾಜ್ ಪೂಜಾರಿ, ಕ್ರೈಸ್ತ ಸಂಸ್ಥೆಯ ರಾಜ್ಯ ಸಂಯೋಜನಾಧಿಕಾರಿ ಹ್ಯಾರಿ ಜೈಕರನ್, ಸಂಸ್ಥೆಯ ಹಿರಿಯ ವ್ಯವಸ್ಥಾಪಕ ಜಾನ್ ಭಾಸ್ಕರ್, ಕಾರ್ಯಕ್ರಮ ವ್ಯವಸ್ಥಾಪಕಿ ಕಾವೇರಿ, ಮಲ್ಲಡ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಶಾಂತಪ್ಪ ಪವರ್, ಪಂಚಾಯಿತಿ PDO ಖಾಜಾ ಪಾಷಾ, ವಿಜ್ಞಾನ ಶಿಕ್ಷಣ ಮಧು ಭಾಗವಹಿಸಲಿದ್ದಾರೆ. ತೀರ್ಪುಗಾರರಾಗಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್, ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಸೈಯದ್ ಹಫೀಜುಲ್ಲಾ ಇವರು ಆಗಮಿಸಲಿದ್ದಾರೆ. ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಗುತ್ತದೆ ಎಂದರು. ಭಾರತ ದೇಶದಲ್ಲಿ 19 ರಾಜ್ಯಗಳಲ್ಲಿ ದೀನ ದುರ್ಬಲ ಮಕ್ಕಳ ಬಾಲ್ಯವನ್ನು ಹಸನುಗೊಳಿಸಲಿಕ್ಕೆ, ಅವರ ಬಾಲ್ಯವನ್ನು ಸಂತೋಷಮಯಗೊಳಿಸಲಿಕ್ಕೆ
ಇಡೀ ದೇಶದಾದ್ಯಂತ ಮಕ್ಕಳ ಹಕ್ಕುಗಳು ಸಮಗ್ರವಾಗಿ ಜಾರಿಯಾಗೋದಕ್ಕೆ ತನ್ನ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಅತ್ಯಂತ ವಿಶ್ವಾಸಾರ್ಹ ಒಂದು ಸಂಸ್ಥೆಯಾಗಿ ಮಕ್ಕಳ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಈ ಸಂಸ್ಥೆ ಕ್ರೈಸ್ಟ್ ಸಂಸ್ಥೆ ರಾಯಚೂರು ಜಿಲ್ಲೆಯಲ್ಲಿ 2009ರಿಂದ ಇಲ್ಲಿಯ ಸ್ವಯಂ ಸೇವಾ ಸಂಘಗಳೊಂದಿಗೆ ಸರ್ಕಾರೇತರ ಸಂಸ್ಥೆಯ ಒಂದು ಮೈತ್ರಿಯೊಂದಿಗೆ ರಾಯಚೂರು ಜಿಲ್ಲೆಯಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಬಹಳ ಮಹತ್ತರವಾದಂಥ ಕೆಲಸಗಳನ್ನು ಮಾಡಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯಿಂದ ನರಳುವಂಥ ಆ ಮಕ್ಕಳ ಆಕ್ರಂದನವನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಮತ್ತು ಸರ್ಕಾರದೊಂದಿಗೆ ವಕಾಲತ್ತು ವಹಿಸುವುದರ ಮೂಲಕ ಅದರ ಸುಧಾರಣೆಗೆ ಅನೇಕ ಕ್ರಮಗಳೇನು ರಾಯಚೂರು ಜಿಲ್ಲೆಯಲ್ಲಿ ಆಯಿತು. ಅದರಲ್ಲಿ ಬಹಳ ಮುಖ್ಯವಾಗಿ ಅಂಗನವಾಡಿಯಲ್ಲಿ ಏನು ನೀಡುವಂಥ ಕಳಪೆ ಮಟ್ಟದ ಆಹಾರ ಪಾಕೆಟ್ ಫುಡ್ನ ರದ್ದುಗೊಳಿಸುವಲ್ಲಾಗಿರ್ಬೋದು. ಆಮೇಲೆ ನಂತರ ಅದು ಬದಲಾವಣೆಗೊಂಡು ಒಂದು ಬೇಯಿಸಿದ ಆಹಾರವನ್ನು ಕೊಡುವಲ್ಲಾಗಿರ್ಬೋದು, ಅಪೌಷ್ಟಿಕ ಮಕ್ಕಳಿಗೆ ಪ್ರತಿ ತಿಂಗಳು ಚಿಕಿತ್ಸೆ ಕೊಡಿಸುವಲ್ಲಾಗಿರ್ಬೋದು, ಹಾಗೆ ತೀವ್ರತರದ ಆರೋಗ್ಯ ಸಮಸ್ಯೆ ಎದುರಿಸುವಂಥ ಮಕ್ಕಳಿಗೆ NRC ಮೂಲಕ ರಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸುವಂಥ ಅನೇಕ ಬದಲಾವಣೆಗಳು, ಬಹಳ ಮುಖ್ಯವಾಗಿ ಬೇಯಿಸಿದ ಆಹಾರ ಮತ್ತು ಹಾಲು ಮೊಟ್ಟೆಯನ್ನು ಕೊಡಿಸುವಂಥದ್ದು ಕೇವಲ ರಾಯಚೂರು ಜಿಲ್ಲೆ ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದು ಜಾರಿ ಆಗಬೇಕಾದ್ರೆ ಇಲ್ಲಿಯ ಆವತ್ತಿನ ಶ್ರುತಿ ಸಂಸ್ಕೃತಿ ಸಂಸ್ಥೆ ಮತ್ತು ಸಾಮಾಜಿಕ ಪರಿವರ್ತನಾ ಜನರ ಸಂಘಟನೆಗಳು ಜೊತೆಯಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸಿರುವಂಥದ್ದು ನಮಗೆ. ಹೀಗೆ ಕಳೆದ ಒಂದು 2 ವರ್ಷದಿಂದ ಕ್ರೈಸ್ಟ್ ಸಂಸ್ಥೆ ನೇರವಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದು 63 ಜನರ ಕನ್ಸಲ್ಟೆಂಟ್ ತಂಡವನ್ನು ಇಲ್ಲಿ ಮುನ್ನಡೆಸೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು 20 ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರಗಳನ್ನು ಇಲ್ಲಿ ಪ್ರಾರಂಭಿಸಿದೆ. ಜೊತೆಗೆ 7 ಸ್ಟೆಮ್ ಸೆಂಟರ್ಗಳಲ್ಲಿ ಬಹಳ ಮುಖ್ಯವಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿ, ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಅನೇಕ ಪರಿಕರಗಳನ್ನು ಇಲ್ಲಿ ಕೊಟ್ಟು ಒಂದು ಸ್ಟೆಮ್ ಸೆಂಟರ್ಗೆ 4 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು 7 ಶಾಲೆಗಳಲ್ಲಿ ಸ್ಟೆಮ್ ಸೆಂಟರ್ಗಳನ್ನು ಪ್ರಾರಂಭಿಸಿದೆ. ಜೊತೆಗೆ 20 ತಾಲೂಕು ಸೆಂಟರ್ಗಳಲ್ಲಿ ಅಂದರೆ ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರಗಳನ್ನು ಕೂಡ ಪ್ರಾರಂಭಿಸಿದೆ. ಅಲ್ಲಿ ಬಹಳ ಈ ಸಂದರ್ಭದಲ್ಲಿ ಜಯಮ್ಮ, ಶರಣಬಸವ, ಮಲ್ಲೇಶ್, ತಾಯಪ್ಪ, ಗವಿಸಿದ್ದಪ್ಪ, ಕಿರಣ್ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ನಂತರ ದೇಶ ಎದುರಿಸುತ್ತಿದ್ದ ಆಹಾರ ಕೊರತೆಯನ್ನು ನೀಗಿಸಲು ಹಸಿರು ಕ್ರಾಂತಿಯ ಮೂಲಕ ಬೇಡಿಕೆ ಆಹಾರ ಉತ್ಪಾದನೆಗೆ ದೇಶ ಅಣಿಯಾಗಿತ್ತು. ಆದರೀಗ ಕೃಷಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು ಮತ್ತೊಮ್ಮೆ ಕೃಷಿ ಸುಸ್ಥಿರ ಕೃಷಿಗೆ ಪರಿಹಾರ ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ SV ಸುರೇಶ್ ಹೇಳಿದರು. ಸ್ವಾತಂತ್ರ್ಯ ನಂತರ ದೇಶ ಎದುರಿಸುತ್ತಿರುವ ಆಹಾರ ಕೊರತೆಯನ್ನು ನೀಗಿಸಲು ಹಸಿರು ಕ್ರಾಂತಿಯ ಮೂಲಕ ಬೇಡಿಕೆ ಆಹಾರ ಉತ್ಪಾದನೆ ದೇಶ ಅಣಿಯಾಗಿತ್ತು. ಆದರೀಗ ಕೃಷಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು ಮತ್ತೊಮ್ಮೆ ಕೃಷಿ ಸುಸ್ಥಿರ ಕೃಷಿಗೆ ಪರಿಹಾರ ಕಂಡುಕೊಳ್ಳುವ ಅನಿವಾರ್ಯವಾಗಿದೆ ಎಂದು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ SV ಸುರೇಶ್ ಹೇಳಿದರು. ಅವರು ಇಂದು ರಾಯಚೂರು ಮತ್ತು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ಭಾರತೀಯ ಕೃಷಿ ಶಿಕ್ಷಣ ವಿಸ್ತರಣಾ ದಕ್ಷಿಣ ವಲಯಗಳ ಸಹಯೋಗದಲ್ಲಿ ಸುಸ್ಥಿರ ಕೃಷಿ ವಿಸ್ತರಣೆಗೆ ಕೃತಕ ಬುದ್ಧಿಮತ್ತೆಯ ಅವಶ್ಯಕತೆ ಕುರಿತಂತೆ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ದೇಶ ಎದುರಿಸುತ್ತಿದ್ದ ಹಸಿವಿನ ಸಮಸ್ಯೆಯನ್ನು ನೀಗಿಸಲು ಆಹಾರ ಉತ್ಪಾದನೆಯಲ್ಲಿ ವಿದೇಶಗಳಿಗೆ ಆಹಾರ ರಫ್ತು ಮಾಡುವ ಸ್ಥಿತಿಯಲ್ಲಿ ದೇಶದ ಕೃಷಿ ಬೆಳೆದು ಬಂದಿದೆ. ಆದರೀಗ ಕೃಷಿ ಭೂಮಿ ಕೊರತೆ, ಇಳುವರಿ ಇಳಿಕೆ, ಹವಾಮಾನ ಬದಲಾವಣೆ, ಕೃಷಿಯೇತರ ಚಟುವಟಿಕೆಗಳಿಗೆ ಕೃಷಿ ಬಳಕೆ, ರಾಸಾಯನಿಕ ಬಳಕೆ ಹೆಚ್ಚಳದಿಂದ ಎದುರಾಗಿರುವ ಸಮಸ್ಯೆಯನ್ನು ನೀಗಿಸುವ ಸವಾಲು ನಮ್ಮ ಮುಂದಿದೆ. ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಇಂದಿನಿಂದಲೇ ಪರಿಹಾರ ಕಂಡುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಕೃಷಿ ತಜ್ಞ ಡಾಕ್ಟರ್ ಸ್ವಾಮಿನಾಥನ್ ಸೇರಿದಂತೆ ಅನೇಕ ಕೃಷಿ ವಿಜ್ಞಾನಗಳು ಉತ್ಪಾದನೆ ಹೆಚ್ಚಳದ ಇಳುವರಿ ಸಂಶೋಧನೆ, ರಸಗೊಬ್ಬರ ಬಳಕೆ ನಿಯಂತ್ರಣ ಹಾಗೂ ಕೃಷಿ ಭೂಮಿ ಇಳಿಕೆ ಪರಿಣಾಮಗಳ ನಿಯಂತ್ರಣಕ್ಕೆ ಅನೇಕ ಸಲಹೆ, ಮಾರ್ಗದರ್ಶನ ನೀಡಿದ್ದಾರೆ. ಅವರು ಸ್ವಯಂ ಪ್ರೇರಿತವಾಗಿ ರಾಸಾಯನಿಕ ಬಳಕೆಯನ್ನು ನಿಯಂತ್ರಿಸಬೇಕಿದೆ.
ವಿಶ್ವವಿದ್ಯಾಲಯಗಳು ಜನರನ್ನು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿವೆ. ಕೃಷಿ ಉತ್ಪಾದನಾ ವೆಚ್ಚ ನಿಯಂತ್ರಣ, ರೋಗ ಬಾಧೆಗಳ ಕಡಿವಾಣದಂತಹ ಕ್ರಮಗಳನ್ನು ನಿಯಂತ್ರಿಸಲು ಕೃತಕ ಬುದ್ಧಿಮತ್ತೆಯ ಅವಶ್ಯಕತೆ ಇದೆ. ಸಾಧಕ ಬಾಧಕಗಳ ಪರಾಮರ್ಶೆಯ ಜೊತೆಗೆ ಭವಿಷ್ಯದ ಸವಾಲುಗಳನ್ನು ನಿಯಂತ್ರಣಗೊಳಿಸಬೇಕಿದೆ ಎಂದರು. The agriculture extension. 1965, the Green Revolution, then the Post-Green Revolution. It's not an easy journey for the agricultural production as well as for agriculture extension. When we were facing a severe shortage of food grains during the independent era and immediately after independence, the country had a challenge of feeding the hungry people of the nation. It was only 53 million tons, feeding such a vast population. Then the country thought it's not fair on the part of any civilized governments to stand before the other countries' governments. They started giving more emphasis on production-oriented agriculture-related activities. Accordingly, the extension was also gearing up to meet the demands of the food grains in the country. The institutions that were required, the infrastructure that were required under community development programs, the emphasis was laid on it, and then slowly we started people to understand the importance of food grain production. In spite of it, the country was not self-sufficient and it was not free from hunger. So the visionaries like Dr. Swaminathan and other eminent agricultural scientists, they started a program that we need to make this country self-sufficient in food grain production. And they started releasing the IAT varieties, the fertilizer responsive varieties, but unfortunately, the varieties which were susceptible to rust and diseases. That was the key. That time our concentration was only on increasing the production to feed this country and to become self-sufficient. There was nothing else for us. The government mission was also on that. So they started supporting. But you just think of that time when people were reluctant to use the fertilizers, though the varieties what we have released were responsive to the fertilizers, but the people were not ready to make use of these fertilizers. So then the extension machinery came into picture with a different role, convincing the people why we need to make use of these chemical fertilizers. ಅಧ್ಯಕ್ಷತೆಯನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ ವಹಿಸಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ವಲಯದ ಐಎಎಸ್ಸಿ ಅಧ್ಯಕ್ಷ ಡಾಕ್ಟರ್ ಜಿ ಈಶ್ವರಪ್ಪ, ಡಾಕ್ಟರ್ ಶೇಖ್ ಮೀರಾ, ಮಲ್ಲಿಕಾರ್ಜುನ, ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಮಲ್ಲೇಶ್ ಕೊಲಮಿ, ತಿಮ್ಮಪ್ಪ ಛಲವಾದಿ ಸೇರಿದಂತೆ ಅನೇಕರಿದ್ದರು. ಲಿಂಗಸೂಗೂರು ತಾಲೂಕಿನ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಬಿಎ ನಂದಿಕೋಲ್ಮಠ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಲಿಂಗಸೂರು ತಾಲೂಕಿನ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಬಿಎ ನಂದಿಕೋಲಮಠ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬಿಎ ನಂದಿಕೋಲಮಠ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿದರು. ಪತ್ರಕರ್ತ ಬಿಎ ನಂದಿಕೋಲಮಠ ಅಕಾಲಿಕ ನಿಧನದಿಂದ ಜಿಲ್ಲೆಯ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಜನರ ಸಮಸ್ಯೆಗಳ ಕುರಿತು ವರದಿ ಮಾಡುವುದರ ಮೂಲಕ ತಾಲೂಕಿನ ಜನರ ಅಚ್ಚುಮೆಚ್ಚುಗೆ ಪತ್ರಕರ್ತರಾಗಿದ್ದರು. ಹೋರಾಟಗಾರರ ಒಡನಾಡಿ ಎಂದು ಗುರುತಿಸಿಕೊಂಡಿದ್ದರು. ಸ್ನೇಹಜೀವಿ ನಂದಿಕೋಲಮಠ ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದರು. ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಅಜಾಗರೂಕತೆ ತೊರೆದ ಪತ್ರಕರ್ತರು ಸುರಕ್ಷತೆ ನಿಯಮಗಳನ್ನು ಪಾಲಿಸುವ ಮೂಲಕ ಅಮೂಲ್ಯ ಜೀವನ ಉಳಿಸಿಕೊಳ್ಳಬೇಕಿದೆ ಎಂದರು.
ಅರೆಕಾಲಿಕ ವರದಿಗಾರರಾಗಿ ಕಳೆದ 25-30 ವರ್ಷಗಳಿಂದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಪತ್ರಿಕಾ ರಂಗಕ್ಕೆ ಮೊದಲ ಬಾರಿಗೆ ಬಂದದ್ದೇ ಅವರು ಪ್ರಜಾವಾಣಿ ಮೂಲಕನೇ ಅವರು ವೃತ್ತಿಯನ್ನು ಆರಂಭಿಸಿದರು ಅನ್ನುವಂಥ ಮಾಹಿತಿ ಕೂಡ ನಮಗಿದೆ. ಜೊತೆಗೆ ತಮ್ಮ ವೃತ್ತಿಯುದ್ದಕ್ಕೂ ಕೂಡ ತಮ್ಮ ಬರವಣಿಗೆಯ ಮೂಲಕ ಸಮಾಜದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ನಂದಿಕೋಲ್ಮಠ ಅವರು ಮಾಡಿದ್ದಾರೆ. ಹಾಗಾಗಿ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವುದರ ಜೊತೆಗೆ ಸ್ಪೆಷಲ್ ಹೋರಾಟಗಳಿಗೆ ಅತ್ಯಂತ ಹೋರಾಟದ ಒಡನಾಡಿಯಾಗಿ ಚಳುವಳಿಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಲಿಂಗಸೂರು ತಾಲೂಕಿನಲ್ಲಿ ವಿಶೇಷವಾಗಿ ಬೇರೆ ಸುದ್ದಿಗಳಿಗೆ ಅವರು ಅಷ್ಟು ಮಹತ್ವ ಕೊಡ್ತಾ ಇದ್ರು ಇಲ್ಲೋ ಗೊತ್ತಿಲ್ಲ. ರಾಜಕಾರಣಿಗಳಿಗೆ ಅಂಥವ್ರು ಇಂಥವ್ರನ್ನ ಕಂಡ್ರೆ ಬಹುತೇಕ ಒಂದಿಷ್ಟು ದೂರನೇ ಇರ್ತಿದ್ರು. ಆದರೆ ಜನ ಚಳವಳಿಗೆ ಯಾವಾಗಲೂ ಹೋರಾಟಗಾರರ ಹಿಂದಿದ್ದು ಸುದ್ದಿಗಳನ್ನು ಬಿತ್ತರಿಸುವುದರ ಮೂಲಕ ಹೋರಾಟಗಳಿಗೆ ಬೆಂಬಲವಾಗಿ ನಿಲ್ಲುವ ಸಾಲಿನಲ್ಲಿ ಲಿಂಗಸೂರಿನಲ್ಲಿ ಮೊದಲಿಗರು ಅಂದರೆ BA ನಂದಿಕೋಲ್ಮಠ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಪತ್ರಕರ್ತರ ಸಂಬಂಧಪಟ್ಟಂಗೆ ಬಂದರೆ ಎಲ್ಲರ ಜೊತೆಗೆ ನಗುಮುಖದೊಂದಿಗೆ ಅತ್ಯಂತ ಸ್ನೇಹಮಯವಾಗಿ ವರ್ತನೆ ಮಾಡೋದ್ರ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್ ಮಾತನಾಡಿದರು. ಅಲ್ಲಿ ಯಾರನ್ನ ಕರೆದು ಕೇಳ್ರಿ, ಯಾರೂ ಇಲ್ಲ, ಜೊತೆಗಿದ್ದರು ಎಲ್ಲರೂ ಅನ್ಕಾನ್ಸಿಯಸ್ ಇದ್ದಾರೆ, ಏನು ಗೊತ್ತಾಗಿಲ್ಲ, ಯಾರನ್ನ ಕೇಳ್ರಿ ಅಂತ. ನಾನು ವೀರಗೌಡವ್ರಿಗೆ ಫೋನ್ ಮಾಡಿದೆ. ನೋಡಪ್ಪ ಅಂತ ಅವರು ಕಾಲ್ ತೊಗೊಂಡು ಅವ್ರು ರಿಪೋರ್ಟ್ರಿಗೆ ಹೇಳಿದರು. ಆಗಿದ್ದಾಗಲೇ ಇಲ್ಲ, ಇಬ್ಬರು ತೀರ್ಕೊಂಡಿದ್ದಾರೆ ಅಂತ. ಅಲ್ಲೇ ನಮ್ಮ ವಿಶ್ವನಾಥ ನಮ್ಗೆ ಅದು ಆಮೇಲೆ ಪೂರ್ಣ ಏನು ಇದು ಮಾಡೋಕ್ಕಾಗಲ್ಲ. ಬಂದು ಎಲ್ಲ ಆಮೇಲೆ ಮಾಹಿತಿ ಬಂತು, ಎಲ್ಲ ಮಾಡಿದ್ವಿ. ಭಾಳಷ್ಟು ನೋವು, ಮನಸ್ಸಿಗೆ ನೋವು ಉಂಟು ಮಾಡೋಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ಈ ವೆಂಕಟೇಶ್ ಹೂಗಾರ್ ಹೇಳ್ದಂಗೆ ಭಾಳಷ್ಟು ವಿಷಯಗಳ ಬಗ್ಗೆ ಇಲ್ಲ, ನಾನು ಈ ಸುದ್ದಿ ನಮ್ಮಲ್ಲಿದ್ದ ಬರೆದ್ರೆ ಇದಾಗಲ್ಲ, ನನಗಿಂತ ವಯಸ್ಸಿನಲ್ಲಿ ದೊಡ್ಡತಾದರೂ ಕೂಡ ನನಗೆ ಅಣ್ಣ ಅಂತಿದ್ದ. ಇಲ್ಲ ಅಣ್ಣ, ನೀನೇ ಮಾಡು, ನಿನ್ನ ಮಾತ್ರ ಫೋಕಸ್ ಆಗುತ್ತೆ. ಭಾಳಷ್ಟು ನನಗೆ ವಿಶೇಷ ವರ್ಗಗಳಿಗೆ ಭಾಳಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ ನಾನು. ಯಾಕಂದರೆ ನೀವು ಮಾಡಿದರೆ ಒಂದು ವರ್ತ್ ಆಗುತ್ತೆ, ಒಂದು ಅದಕ್ಕೆ ಫೋಕಸ್ ಆಗುತ್ತೆ, ಮಾಡಿರಿ ಅಂತ. ಕೆಲವೊಂದು ವಿಚಾರಗಳನ್ನು ಕೂಡ ಭಾಳಷ್ಟು ಇಂಥದ್ದಿದೆ ನಿಮ್ಮಲ್ಲಿ ಹಿಂಗಾಗಿದೆ ಅಂತ ನನಗೆ ಭಾಳಷ್ಟು ಕೂಡ ಒಂದು ಫೋನಲ್ಲಿ ಮಾಹಿತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪತ್ರಕರ್ತರಾದ ಬಿ ವೆಂಕಟ್ ಸಿಂಗ್ ಮಾತನಾಡಿದರು. ಕಾರಿಗೆ ಬೆಲ್ಟ್ ಹಾಕಿ ಕೂತಿದ್ರಂದ್ರೆ ಇವರು ಎಕ್ಸಿಡೆಂಟ್ ಆಗಿದ್ದಾರೆ, ಬೋಲೋನ್ ಓಪನ್ ಆಗಿ ಇವರು ಜೀವಂತ ಉಳಿತಿದ್ರು, ಸಣ್ಣ ಪುಟ್ಟ ಗಾಯ ಆಗೋದಾಯಿತು. ಆದರೆ ಆ ಸಂದರ್ಭದಲ್ಲಿ ಇವರು ಬೆಲ್ಟ್ ಹಾಕಿಲ್ಲ ಅಂತೇಳಿ ಗೊತ್ತಾಯಿತು. ಅಂತಹ ಸಂದರ್ಭಗಳು ಮುಂದೆ ನಮ್ಗೆ ಯಾರಿಗೆ ಎದುರಾಗದಂತೆ ತಾವು ಸಹ ಅಂತ ಯಾವುದೇ ಪ್ರಯಾಣಗಳು ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಕಾರಿನಲ್ಲಿ ಪ್ರಯಾಣ ಮಾಡಿದಾಗ ಮುಂಜಾಗ್ರತೆಯನ್ನು ವಹಿಸಿ ನಿಮ್ಮ ಜೀವದ ಬಗ್ಗೆ ಕೇವಲ ನಿಮ್ಮ ಜೀವ ಹೋಗೋದಷ್ಟೇ ಅಲ್ಲ, ನಿಮ್ಮ ಕುಟುಂಬ ಸಹ ನಿಮ್ಮ ನಂಬಿ ಇರ್ತದೆ. ಅವಾಗ ನಿಮ್ಮ ಕುಟುಂಬ ಸಹ ನೀವು ದುಃಖಿತರಾಗಿ ಸ್ಥಿತಿ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಸುರಕ್ಷತಾ ನಿಯಮಗಳನ್ನು ದಯವಿಟ್ಟು ನಾನು ನಿಮ್ಮಲ್ಲೆಲ್ಲರೂ ಮನವಿ ಮಾಡ್ತೀನಿ, ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿ. ಅದರ ಜೊತೆಗೆ ಈಗ ರಾಯಚೂರಿನಲ್ಲಿ ಹೆಲ್ಮೆಟ್ ಸಹ ಕಡ್ಡಾಯ ಮಾಡಲಾಗಿದೆ. ಬಹುತೇಕ ಪತ್ರಕರ್ತರು ಈಗ ಯೂಸ್ ಮಾಡ್ತಿದ್ದಾರೆ. ನಂದೇ ಮನೆಯಿಂದ ಎಲ್ಲರೂ ಯೂಸ್ ಮಾಡಿರಿ, ಅದರಿಂದ ಏನು ತೊಂದರೆ ಆಗಲ್ಲ. ನಿಮ್ಮ ಜೀವಕ್ಕಿಂತ ಮುಖ್ಯ ಆಗೋದು ನಿಮ್ಮ ವೃತ್ತಿ ಅಲ್ಲ. ನೀವು ನಿಮ್ಮ ಜೀವ ರಕ್ಷಣೆಗಾಗಿ ಎಲ್ಲರೂ ಹೆಲ್ಮೆಟ್ ಮಾಡಿರಿ. ಯಾವ ಸಂದರ್ಭದಲ್ಲಿ ಅಪಘಾತ ಆಗ್ತದೋ ಯಾವಾಗ ಅಪಘಾತ ಅಂತ ಹೇಳೋಕ್ಕಾಗಂಗಿಲ್ಲ. BA ನಂದಿಕೋಲ್ಮಠ ಹೈದರಾಬಾದಿಗೆ ದೇವಸ್ಥಾನದ ದರ್ಶನಕ್ಕೆ ಹೋಗಿದ್ರು. ಅವ್ರು ಬರ್ತಾರಾ ಅಂತೇಳಿ ಎಲ್ಲರೂ ನಿರೀಕ್ಷಿತ್ತು, ಆದರೆ ಅವ್ರು ಬಂದು ಮನೆ ಮುಟ್ಟಲಿಲ್ಲ. ಹೀಗಾಗಿ ಯಾವುದೇ ಅಪಘಾತಗಳು ನಮ್ಮನ್ನು ಹೇಳಿಕ್ಕೆ ಬರೋಂಗಿಲ್ಲ. ಹಾಗಾಗಿ ನಾವು ಜಾಗ್ರತೆಯಾಗಿ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದು ಭಾಳ ಅಗತ್ಯ ಇದೆ. ಅದರಲ್ಲೂ ಮೀರಿನೂ ಅದಕ್ಕೆ ದೇವರ ಇಚ್ಛೆ ಅದೇನು ಮಾಡೋಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ನಂದಿಕೋಲ್ಮಠ ಅವರು ನಮ್ಮ ಕಳೆದ ನನ್ನ 35 ವರ್ಷಗಳ ವೃತ್ತಿ ಜೀವನದಲ್ಲಿ ಒಳ್ಳೆಯ ಒಡನಾಟಿ. ಪತ್ರಕರ್ತರ ಸಂಘದ ವಿಷಯಗಳು, ಸಾಂಘಿಕ ವಿಷಯಗಳು ಬಂದಾಗ ನಿಮಗಿಂತ ಮುಂಚೆನೂ ಸಹ ಅಲ್ಲಿ ಸಮಸ್ಯೆ ಇತ್ತು. ಅವ್ರ ನೇತೃತ್ವದಲ್ಲಿ 2-3 ಸಭೆ ಮಾಡಿ ಅಲ್ಲಿ ಸಂಘಟನೆ ಮಾಡೋಕ್ಕೆ ಎಲ್ಲ ಕಾರಣಭೂತರಾದರು. ಅದ್ರ ಜೊತೆಗೆ ಅವರು ಕೇವಲ ಪತ್ರಕರ್ತರ ವೃತ್ತಿಯ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಹ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ತಮ್ಮದೇ ಆದ ಒಂದು ಹೆಸರನ್ನು ಲಿಂಗ್ಸನ್ನು ನಿರ್ಮಿಸಿಕೊಂಡಿದ್ದರು. ವಕೀಲ ವೃತ್ತಿಯಲ್ಲಿ ಸಹ ಅವರು ತೊಡಗಿಕೊಂಡಿದ್ದರು. ಆದರೆ ಇವತ್ತು ನಮ್ಮನ್ನು ಅಗಲಿ ಅದು ತುಂಬ ದುಃಖದ ಸಂಗತಿ. ಭೀಮರಾಯ ಹದ್ದಿನಾಳ್, ವಿಶ್ವನಾಥ್ ಹೂಗಾರ್, ವೆಂಕಟೇಶ್ ಹೂಗಾರ್ ಮಾತನಾಡಿದರು. ಗುರುನಾಥ್ ಅವರು ಒಂದು ವಿಡಿಯೋ ಹಾಕಿದ್ರು, ಅದರಲ್ಲಿ ಬಾಡಿಗಳನ್ನು ತೆಗೆಯುವ ವಿಡಿಯೋ ನೋಡಿದಾಗ ನಾನು ಅಂದ್ಕೊಂಡೆ ಯಾಕೆ ಗುರುನಾಥ್ ಈ ವಿಡಿಯೋನ ಹಾಕಿದ್ದಾರೆ, ಯಾಕಂದರೆ ಅಪಘಾತಗಳು ಸಾಮಾನ್ಯವಾಗಿ ಆಗ್ತವಂತ ಅನಿಸ್ತು. ಅದರ ನಂತರ ಒಂದು ತೆಲುಗಿನಲ್ಲಿ ಒಂದು ಸ್ಕ್ರಿಪ್ಟ್ ಬಂತು. ಆ ತೆಲುಗಿನಲ್ಲಿ ಸ್ಕ್ರಿಪ್ಟು ಒಂದು ಕಡೆ ಬಸವರಾಜ ಇದೆ, ಒಂದು ಕಡೆ ನಂದಿ ಇದೆ, ಒಂದು ಕಡೆ ಕೋಲ್ಮಠ ಇದೆ. ಅದು ನನಗೆ ಅರ್ಥ ಆಗಲಿಲ್ಲ.
ಯಾಕೆ ಇದು ಅಂತೇಳಿ ಮತ್ತೆ ಫೋಟೋ ಬಂದಾಗ ಭಾಳ ಆಘಾತ ಆಯಿತು. ಭಾಳ ಹಿರಿಯ ಅವರ ವರದಿಯನ್ನು ಜಾಸ್ತಿ ಗಮನಿಸೋದಕ್ಕಿಂತ ಮುಖ್ಯವಾಗಿ ನಾನು ಅವ್ರ ಸೋಷಿಯಲ್ ಲೈಫನ್ನು ನಾನು ಗಮನಿಸಿದ್ದೇನೆ. ಅಲ್ಲಿ ಲಿಂಗಸೂರು ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಅವ್ರ ಸಮಾಜ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಆಮೇಲೆ ಗುರುನಾಥ್ ಹೇಳ್ದಂಗೆ ಸಾಮಾಜಿಕ ಚಳವಳಿ ಸಂಘಟನೆಗಳಾಗಿರ್ಬೋದು, ಅದರಲ್ಲಿ ಜಾಸ್ತಿ ಅವರು ತೊಡಗಿಸ್ಕೊಂಡಿದ್ರು. ಮತ್ತು ರೈತರಿಗೆ ಯಾವಾಗ ಬಂದರೂ ಆತ್ಮೀಯತೆ ನಮ್ಮ ಕಡಿಮೆ ಇದ್ದರೂ ಸಹಿತ ರೈತರಿಗೆ ಯಾವಾಗ ಬಂದರೂ ಗುರುಗಳೇ ಫೋನ್ ಮಾಡಿ ಒಂದು ಟೀ ಕುಡಿದು ಹೋಗುವಂಥ ಒಂದು ಸಂಪ್ರದಾಯ ಇತ್ತು. ನಂದಿಗೋಲ್ ಮಠ ಅವ್ರ ಬಗ್ಗೆ ಒಂದು ರಾಯಚೂರಿನಲ್ಲಿ ಒಂದು ಪತ್ರಿಕೆ ಅವರ ಬಗ್ಗೆ ನೆಗೆಟಿವ್ ಆಗಿ ಬರೆದಾಗ ನಮ್ಮ ಕಚೇರಿಗೆ ಬಂದಿದ್ದರು. ಕಚೇರಿಗೆ ಬಂದು ಆ ವ್ಯಕ್ತಿಯನ್ನು ಯಾರು ಬರ್ತಾ ಇದ್ದ ಆ ವ್ಯಕ್ತಿಯನ್ನು ಕಳಿಸಿ ಅದೆಲ್ಲ ಅವ್ರ ಬಗ್ಗೆ ಗೊತ್ತಿಲ್ಲಪ್ಪ, ಆ ರೀತಿ ಮಾಡ್ಬಾರ್ದು ಅಂತ ಹೇಳಿ ಕಳಿಸಿದ ನೆನಪು ನನಗಿದೆ. ಬಟ್ ಪ್ರತಿಯೊಬ್ಬರ ಲೈಫು ನಮ್ಮದೆಲ್ಲ ಒಂದು ನಿರ್ಧಾರ ಆಗಿರುತ್ತೆ, ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಅಂತ. ಇವೆಲ್ಲ ನೆಪ ಅಷ್ಟೇ. ಆರೋಗ್ಯ ಆಗಿರ್ಬೋದು, ಅಪಘಾತಗಳಾಗಿರ್ಬೋದು, ನಾವು ಎಷ್ಟೇ ಸುರಕ್ಷತೆ ತೆಗೆದುಕೊಂಡ್ರು ಅಪಘಾತದ ವಿಷಯದಲ್ಲಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ನಾವು ಎಲ್ಲ ಸುರಕ್ಷಿತವಾಗಿರ್ತಕ್ಕಂಥ ಏರೋಪ್ಲೇನ್ನಲ್ಲಿ ಹೋದಾಗ ಸಹಿತ ನಮ್ಗೆ ಅಪಘಾತ. ಬಟ್ ಸಾವು ಬರುವ ಸಮಯದಲ್ಲಿ ಬಂದರೆ ಕುಟುಂಬಕ್ಕೆ ಅಷ್ಟೊಂದು ಗೊತ್ತಾಗುತ್ತೆ. ಅಕಾಲಿಕವಾಗಿ ಬಂದಾಗ ಇಲ್ಲದೆ ಯಾವುದೇ ವಿಷಯಗಳು ಸೆಟ್ಲ್ಗಳಾಗದೆ ಕುಟುಂಬದಲ್ಲಿ ಅನೇಕ ವಿಷಯಗಳಿರ್ತಾವೆ. ಅದು ಯಾವ ಸೆಟ್ಲ್ ಆಗದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆಘಾತಗಳಾದಾಗ ಇಡೀ ಕುಟುಂಬ ಕೆಲವು ವರ್ಷಗಳಲ್ಲ ಜೀವನ. ಈಗಾಗಲೇ ಹಿರಿಯರು ಹೇಳಿದಂತೆ 20-25 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ತಮ್ಮದೇ ರೀತಿಯ ವಿಶಿಷ್ಟ ಬರಹಗಳನ್ನು ಬರೆಯುವುದರ ಮೂಲಕ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಜಾವಾಣಿ ವರದಿಗಾರರು ಅಂತ ಹೇಳಿದರೆ ಲಿಂಗಸೂರಲ್ಲಿ ಯಾರು ಕೇಳಿದ್ರು, ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಯಾರು ಕೇಳಿದ್ರು ಕೂಡ ನಂದಿಗೋಲ್ ಮಠ ಅವರ ಹೆಸರನ್ನು ಹೇಳ್ತಾ ಇದ್ದರು. ಕೇವಲ ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದರೂ ಕೂಡ ಪ್ರಾಕ್ಟೀಸನ್ನು ಬಿಟ್ಟು ಪತ್ರಿಕಾ ರಂಗಕ್ಕೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಪತ್ರಕರ್ತರಾಗಿ ತಾಲೂಕಲ್ಲಿ ಗುರುತಿಸಿಕೊಂಡಿದ್ದರು. ನಾವು ವಿದ್ಯಾಭ್ಯಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ನಂದಿಗೋಲ್ ಮಠ ಅವರ ಕೆಲಸ ಕಾರ್ಯವೈಖರಿ ಮತ್ತು ಪತ್ರಿಕಾ ಬರಹಗಳನ್ನು ನೋಡಿಕೊಂಡೇ ನಾವು ಈ ಒಂದು ಫೀಲ್ಡಿಗೆ ಬರಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿದ್ವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುರದೃಷ್ಟವಶಾತ್ ಕೇವಲ ವಕೀಲರು ಮತ್ತು ಪತ್ರಕರ್ತರಾಗಿ ಅಷ್ಟೇ ಅಲ್ಲ, ಸಾಮಾಜಿಕ ಹೋರಾಟಗಾರರಾಗಿ ಸಾಮಾಜಿಕ ಸೇವೆಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಲಿಂಗಸೂರಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದ್ದು. ಇತ್ತೀಚೆಗೆ ದಸರಾ ದರ್ಬಾರ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಲಿಂಗಸೂರಲ್ಲಿ ಇವರ ಒಂದು ನೇತೃತ್ವದಲ್ಲಿಯೇ ನಡೆಸಿಕೊಡುವುದರ ಮುಖಾಂತರ ಸಾಕಷ್ಟು ಜನಮನ್ನಣೆಯನ್ನು ಕೂಡ ಅವರು ಗಳಿಸಿದರು. ದುರದೃಷ್ಟವಶಾತ್ ಮೊನ್ನೆ ಸಭೆಯಲ್ಲಿ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಪತ್ರಕರ್ತರಾದ ಬಸವರಾಜ್ ನಾಗರದೇನಿ, ಸಿದ್ದಯ್ಯ ಸ್ವಾಮಿ ಕುಕ್ನೂರು, ಮಲ್ಲಿಕಾರ್ಜುನಯ್ಯ ಸ್ವಾಮಿ, ವಿಜಯಕುಮಾರ್ ಜಗಟ್ಕಲ್, ಜಗನ್ನಾಥ್ ಪೂಜಾರ್, ಜಯಕುಮಾರ್ ದೇಸಾಯಿ, ಮಲ್ಲನಗೌಡ, ಶ್ರೀಕಾಂತ್, ಬಸನಗೌಡ, ಲಕ್ಷ್ಮೀನಾರಾಯಣ ಕಬ್ಗಲ್, ಪ್ರಸನ್ನಕುಮಾರ್ ಜೈನ್, ಅಬ್ದುಲ್ ಖಾದರ್ ಜಿಲಾನಿ, ಅಯ್ಯಪ್ಪ ಪಿಕಳಹಾಳ, ಸಂದೀಪ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ರಾಜ್ಯದ 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸಾರಿಗೆ ದರಗಳು 15% ಹೆಚ್ಚಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜ್ಯದ 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸಾರಿಗೆ ದರಗಳು 15% ಹೆಚ್ಚಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿನ 4 ಸಾರಿಗೆ ನಿಗಮದಲ್ಲಿ ಸಾರಿಗೆ ಪ್ರಯಾಣಿಕರ ದರವನ್ನು ಹೆಚ್ಚಳ ಮಾಡಿದ್ದನ್ನು ಖಂಡಿಸಿ ಹಿಂಪಡೆಯುವಂತೆ ಘೋಷಣೆ ಹಾಕಿದರು. ಡೀಸೆಲ್ ದರಗಳ ಹೆಚ್ಚಳ ಮತ್ತು ಸಿಬ್ಬಂದಿ ವೆಚ್ಚ ಹೆಚ್ಚಳದ ನೆಪದಲ್ಲಿ ದರ ಏರಿಕೆ ಮಾಡಿರುವುದು ಅವೈಜ್ಞಾನಿಕವಾಗಿದೆ. ದರ ಹೆಚ್ಚಳ ಜನಸಾಮಾನ್ಯ ವಿರೋಧಿಯಾಗಿದೆ ಎಂದು ದೂರಿದರು. ಸಾರಿಗೆ ನಿಗಮಗಳಿಗೆ ಪೂರೈಸುವ ಡೀಸೆಲ್ ದರವು ಮುಕ್ತ ಮಾರುಕಟ್ಟೆ ದರಗಳಿಗಿಂತ ದುಬಾರಿಯಾಗಿದೆ. ಸರ್ಕಾರಕ್ಕೆ ನಿಜಕ್ಕೂ ವೆಚ್ಚವನ್ನು ಕಡಿಮೆ ಮಾಡಬೇಕೆಂದಿದ್ದರೆ ಸಾರಿಗೆ ನಿಗಮಗಳಿಗೆ ಪೂರೈಸುವ ಡೀಸೆಲ್ ದರವನ್ನು ಸಬ್ಸಿಡಿ ದರದಲ್ಲಿ ಪೂರೈಸಬೇಕು. ಮುಕ್ತ ಮಾರುಕಟ್ಟೆ ದರಗಳಲ್ಲಾದರೂ ಪೂರೈಸಬೇಕು. ಆದ್ದರಿಂದ 15% ದರ ಹೆಚ್ಚಳಕ್ಕೆ ಡೀಸೆಲ್ ದರ ಹೆಚ್ಚಳ ಕಾರಣ ಎನ್ನುವುದು ಸುಳ್ಳು ನೆಪವಾಗಿದೆ ಎಂದು ಆಪಾದಿಸಿದರು. ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ವೆಚ್ಚ ಹೆಚ್ಚಳವಾಗಿದೆ ಎಂದು ಎನ್ನಲಾಗಿದೆ. 4 ನಿಗಮಗಳಲ್ಲಿ ಸಿಬ್ಬಂದಿಗಳಿಗೆ ಸುಮಾರು 3 ವರ್ಷಗಳ ವೇತನ ಬಾಕಿ ನೀಡಬೇಕಿದೆ ಮತ್ತು ಹೊಸ ವೇತನ ಒಪ್ಪಂದ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. 1950ರ ಆರ್ಟಿಸಿ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸರ್ಕಾರ ಬಜೆಟ್ ಬೆಂಬಲ ನೀಡುವುದು ಅಗತ್ಯವಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಲಾಭ ನಷ್ಟದ ಲೆಕ್ಕದಲ್ಲಿ ನೋಡಬಾರದು. ನಷ್ಟ ಉಂಟಾದಲ್ಲಿ ಸರ್ಕಾರ ಅದನ್ನು ಭರಿಸಬೇಕಾಗಿದೆ.
ಖಾಸಗಿ ಕಂಪನಿಗಳ ಜೊತೆ ದುಬಾರಿ ಒಪ್ಪಂದಗಳನ್ನು ಮಾಡಿಕೊಂಡು ನಿಗಮಗಳೇ ನಷ್ಟ ಉಂಟು ಮಾಡಿಕೊಳ್ಳುತ್ತಿವೆ. ನಿಗಮಗಳ ಬಸ್ಸುಗಳ ಮೇಲಿನ ತೆರಿಗೆಗಳನ್ನು ಕಡಿಮೆ ಮಾಡುವ ಮೂಲಕ ನಷ್ಟ ಕಡಿಮೆ ಮಾಡಬಹುದು. ಈ ವಿಧಾನಗಳನ್ನು ಕೈಬಿಟ್ಟು ದರ ಹೆಚ್ಚಿಸುತ್ತಿರುವುದು ಜನವಿರೋಧಿಯಾಗಿದೆ ಎಂದು ದೂರಿದರು. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದಿಂದ ನರಳುತ್ತಿರುವ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ರಾಜ್ಯ ಸರ್ಕಾರದ ದರ ಹೆಚ್ಚಳ ತೀರ್ಮಾನವನ್ನು ವಾಪಸು ಪಡೆಯಬೇಕೆಂದು ಆಗ್ರಹಿಸಿದರು. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ವಿಷಯ ಸಾರಿಗೆ ದರ ಹೆಚ್ಚಳ ಸಿಪಿಎಂ ಪ್ರತಿಭಟನೆ. ರಾಜ್ಯದ 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸಾರಿಗೆ ದರಗಳು ಶೇಕಡಾ 15% ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಿಪಿಎಂನಿಂದ ಪ್ರತಿಭಟನೆ. ಹೆಚ್ಚಳದ ನೆಪದಲ್ಲಿ ದರ ಏರಿಕೆ ಮಾಡಿರುವುದು ಅಪ್ರಜಾಸತ್ತಾತ್ಮಕ ಮತ್ತು ಅವೈಜ್ಞಾನಿಕವಾಗಿದೆ. ಮೇಲಾಗಿ ಸಾಮಾನ್ಯ ಜನರ ವಿರೋಧಿಯಾಗಿದೆ. ಡೀಸೆಲ್ ಹೆಚ್ಚಳವಾಗಿದೆ ಎನ್ನುವಾಗ ಸರ್ಕಾರ ಡೀಸೆಲ್ ದರ ಇಳಿದಾಗ ದರಗಳನ್ನು ಎಂದಾದರೂ ಕಡಿಮೆ ಮಾಡಿದೆಯೇ? ಅದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಸಾರಿಗೆ ಡೀಸೆಲ್ ದರಗಳನ್ನು ಕಡಿಮೆ ಮಾಡಬೇಕಾದ ಸರ್ಕಾರ ಜವಾಬ್ದಾರಿಯಾಗಿದೆ. ವಿಪರ್ಯಾಸವೆಂದರೆ ಸಾರಿಗೆ ನಿಗಮಗಳಲ್ಲಿ ಪೂರೈಸುವ ಡೀಸೆಲ್ ದರ ಮುಕ್ತ ಮಾರುಕಟ್ಟೆ ದರಗಳಿಗಿಂತ ದುಬಾರಿಯಾಗಿದೆ. ಸರ್ಕಾರಕ್ಕೆ ನಿಜವಾಗ್ಲೂ ವೆಚ್ಚವನ್ನು ಕಡಿಮೆ ಮಾಡಬೇಕೆಂದಿದ್ದರೆ ಸಾರಿಗೆ ನಿಗಮಗಳಿಗೆ ಪೂರೈಸುವ ಡೀಸೆಲ್ ದರವನ್ನು ಸಬ್ಸಿಡಿ ದರದಲ್ಲಿ ಪೂರೈಸಬೇಕು ಅಥವಾ ಮುಕ್ತ ಮಾರುಕಟ್ಟೆ ದರದಲ್ಲಾದರೂ ಪೂರೈಸಬೇಕು. ಆದ್ದರಿಂದ ಶೇಕಡಾ 15% ದರ ಹೆಚ್ಚಳಕ್ಕೆ ಡೀಸೆಲ್ ದರ ಹೆಚ್ಚಳ ಕಾರಣ ಎನ್ನುವುದು ಸುಳ್ಳು ನೆಪವಾಗಿದೆ. ಸಿಬ್ಬಂದಿ ವೆಚ್ಚ ಹೆಚ್ಚಳವಾಗಿರುವುದರಿಂದ ಮತ್ತೊಂದು ಕಾರಣವೆನ್ನಲಾಗುತ್ತಿದೆ. ಈಗಾಗಲೇ 4 ನಿಗಮಗಳಲ್ಲಿ ಸಿಬ್ಬಂದಿಗಳಿಗೆ ಸುಮಾರು 3 ವರ್ಷಗಳ ವೇತನ ಬಾಕಿ ನೀಡಬೇಕಿದೆ ಮತ್ತು ಹೊಸ ವೇತನ ಒಪ್ಪಂದ ಮಾಡಬೇಕಾಗಿದೆ. 1950ರ RTC ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸರ್ಕಾರ ಬಜೆಟ್ ಬೆಂಬಲ ನೀಡುವುದು ಅಗತ್ಯ. ಏಕೆಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಒದಗಿಸುವ ಸಾರಿಗೆ ಲಾಭ ನಷ್ಟದಲ್ಲಿ ಲೆಕ್ಕದಲ್ಲಿ ನೋಡಬಾರದು. ನಷ್ಟ ಉಂಟಾದಲ್ಲಿ ಸರ್ಕಾರ ಅದನ್ನು ಭರಿಸಬೇಕಾಗುತ್ತದೆ. ಸಾರ್ವಜನಿಕ ಸಾರಿಗೆಗಳು ಎಲ್ಲ ಸಂದರ್ಭದಲ್ಲೂ ಲಾಭವನ್ನು ತರಲು ಆಗುವುದಿಲ್ಲ. ಸಾರಿಗೆ ನಿಗಮಗಳ ಅರ್ಧದಷ್ಟು ಕಾರ್ಯಾಚರಣೆಗಳು ಗ್ರಾಮಾಂತರದಲ್ಲಿರುವುದರಿಂದ ಸಹಜವಾಗಿ ನಷ್ಟ ಹೊಂದಿರುತ್ತವೆ. ಜನರ ಹಿತದೃಷ್ಟಿಯಿಂದ ಸರ್ಕಾರ ಅದನ್ನು ಭರಿಸಬೇಕು. ಅದರ ಬದಲಿಗೆ ಹೆಚ್ಚಳ ಮಾಡಿರುವುದು ಜನವಿರೋಧಿ ಕ್ರಮವಾಗಿದೆ. ಸಾರಿಗೆ ದರ ಹೆಚ್ಚಳ ವಾಪಸ್ಸು ಪಡೆಯಲೇಬೇಕು. ರಾಜ್ಯ ಸರ್ಕಾರ ಸಾರಿಗೆ ದರವನ್ನು ಹೆಚ್ಚಳ ಮಾಡಿರುವುದನ್ನು ವಾಪಸ್ ಪಡೆಯಲೇಬೇಕು. ಸಾರಿಗೆ ದರ ಹೆಚ್ಚಳ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ. ಸಾರಿಗೆ ದರವನ್ನು ಹೆಚ್ಚಳ ಮಾಡಿರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಾರಿಗೆ ದರವನ್ನು ಕೂಡಲೇ ವಾಪಸ್ ಪಡೆಯಲೇಬೇಕು. ಸಿಪಿಐಎಂ ಹೋರಾಟಕ್ಕೆ ಸಾರಿಗೆ ದರವನ್ನು ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರಿಗೆ ಹೊರೆ ಮಾಡಿರತಕ್ಕಂಥ ಸಾರಿಗೆ ದರವನ್ನು ಕೂಡಲೇ ವಾಪಸ್ ಪಡೆಯಲೇಬೇಕು. ಸಾರಿಗೆ ದರವನ್ನು ವಾಪಸ್ ಪಡೆಯಲೇಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ತಾಲೂಕು ಕಾರ್ಯದರ್ಶಿ ಎಚ್ ಪದ್ಮಾ, ಡಿಎಸ್ ಶರಣಬಸವ, ಕರಿಯಪ್ಪ ಅಚ್ಚೋಳಿ, ವರಲಕ್ಷ್ಮಿ, ಗೋಕ್ರಮ್ಮ, ಶ್ರೀನಿವಾಸ್, ಕೆ ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ ಬೋಸರಾಜ್ ಹೆಸರು ನಾಮಕರಣ ವಿರೋಧಿಸಿ ಮನವಿ. ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ ಸಭೆ. 68.30 ಕೋಟಿ ರೂಪಾಯಿ ಮೊತ್ತದ ಬಂಡವಾಳ ಹೂಡಿಕೆಯ ಹೊಸ ಯೋಜನೆಗಳ ಮಂಜೂರಾತಿಗೆ ಅನುಮೋದನೆ. ಜನವರಿ 17ರಿಂದ 3 ದಿನ ಮೈಸೂರಿನಲ್ಲಿ ವೀರಶೈವ ಲಿಂಗಾಯತ ಯೂತ್ ಫೋರಂನಿಂದ ಬಿಸಿನೆಸ್ ಕಾನ್ಕ್ಲೇವ್. ಶಿವಪ್ರಸಾದ್ ತಾಳೂರು. 12ರಂದು ಮಾಸ್ದೊಡ್ಡಿ ಗ್ರಾಮದಲ್ಲಿ ಶ್ರೀ ಕನಕದಾಸ ಪುತ್ಥಳಿಯ ಅನಾವರಣ. ಸಿಎಂ ಸೇರಿ ಸಚಿವರುಗಳು ಭಾಗಿ. ನರಸಿಂಹಲು ಮಾಸ್ದೊಡ್ಡಿ. ಬಾಣಂತಿಯರ ಸಾವು ತಡೆಯುವಲ್ಲಿ ಸರ್ಕಾರ ವಿಫಲ. ಬಾಣಂತಿಯರ ಸಾವುಗಳ ಕುರಿತು ರಿಮ್ಸ್ ಆಸ್ಪತ್ರೆಗೆ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಮತ್ತು ಜಿಲ್ಲಾ ಜೆಡಿಎಸ್ ನಿಯೋಗ ಭೇಟಿ. ಕ್ರೈಸ್ತ ಸಂಸ್ಥೆಯಿಂದ ಜನವರಿ 10ರಂದು ಮಲ್ಲಟ ಪ್ರೌಢಶಾಲೆಯಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳ. ಕೆಪಿ ಅನಿಲ್ ಕುಮಾರ್. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ. ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅಗತ್ಯ. ಡಾಕ್ಟರ್ ಎಸ್.ವಿ. ಸುರೇಶ್.
ಪತ್ರಕರ್ತ BA ನಂದಿಕೋಲಮಠ ನಿಧನಕ್ಕೆ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ. ಮತ್ತು ಸಾರಿಗೆ ದರ ಹೆಚ್ಚಳ ವಿರೋಧಿಸಿ CPIMನಿಂದ ಪ್ರತಿಭಟನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿ